ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಆತ್ಮೌಪಮ್ಯೇನ 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 ಸರ್ವತ್ರ ಸಮಂ ಪಶ್ಯತಿ ಯಃ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಹ ಯೋಗಿ ಪರಮಃ ಮತಃ. ಆತ್ಮ ಉಪಮಾ ಆತ್ಮ ಉಪಮಾ ಆತ್ಮೋಪಮಾ ಆತ್ಮೋಪಮಾಯಾಃ ಭಾವಃ ಆತ್ಮೌಪಮ್ಯಂ ಚೇನ ಆತ್ಮೋಪಮ್ಯನ ತಾನೇ ಉಪಮೆ ಹೋಲಿಕೆ ಇನ್ನೊಬ್ಬರಿಗೆ. ತನಗೆ ಜಿಗಿಡಿದ್ರೆ ಎಷ್ಟು ಪೆಟ್ಟಾಗುತ್ತೋ ಅದನ್ನ ನೋಡ್ಕೊಂಡು ಇನ್ನೊಬ್ಬರು ಜಿಗಿಡ್ಬೋದು. ತನಗೆ ಹಸಿವಾದ್ರೆ ದುಃಖ ಆಗುತ್ತೆ, ಅದು ಬೇರೆಯವ್ರಿಗೂ ಹಸಿವಾಗಿ. ತನಗೆ ಯಾವುದು ಅನಿಷ್ಟವೋ ದುಃಖವೋ ಅದು ಬೇರೆಯವ್ರಿಗೆ ಅದನ್ನು ಮಾಡಬಾರ್ದು. ತನಗೆ ಯಾವ್ದು ಹಿತವೋ ಸುಖವೋ ಅದನ್ನೇ ಬೇರೆಯವ್ರಿಗೂ ಮಾಡಬೇಕು. ತನ್ನನ್ನೇ ಹೋಲಿಕೆ ಇಟ್ಕೋಬೇಕು ಎಲ್ಲರಿಗೂ. ತನ್ನಂತೆ ಪರನ್ನು ಕಾಣು ಕನ್ನಡದಲ್ಲಿ ಒಂದು ಭಾಗ ಅದೇ. ನಿನ್ನಂತೆ ನಿನಗೆ ಯಾವುದು ಹಿತ ಸುಖ ನೆಮ್ಮದಿ ಶಾಂತಿ ಒಳ್ಳೇದು ಅಪೇಕ್ಷೆ ಪಡ್ತೋ ಬೇರೆಯವ್ರಿಗೂ ಅದು ಇರುತ್ತೆ. ಬೇರೆಯವ್ರಿಗೂ ಅದೇ ಬೇಕು. ನನಗೆ ಒಳ್ಳೇದ ನನಗೆ ಬೇಕು, ಬಾಕಿ ನೀನು ಇಟ್ಕೊಳ್ಳಿ ಅನ್ನೋದು ಅದೆಲ್ಲ ಆಸೋ ಸ್ವಭಾವ. ಒಳ್ಳೆ ಹಣ್ಣು ನನಗೆ, ಒಳ್ಳೆ ಪದಾರ್ಥ ನನಗೆ, ಒಳ್ಳೆ ವಸ್ತು ನನಗೆ, ಯಾವ್ದಾದ್ರು ಒಳ್ಳೇದೋ ನನಗೆ, ಬೇರೆ ಒಳ್ಳೇದೋ. ಇದು ತನ್ನನ್ನೇ ಹೋಲಿಕೆ. ನಿನ್ಗೆ ಯಾವ್ದು ಒಳ್ಳೇದು ಕೆಟ್ಟದ್ದು ಅನ್ನೋ ಭಾಗ ಇದೆಯೋ ಆ ಭಾಗ ನಾವು ಅವ್ರಿಗೂ ನನ್ಗೆ ಕೆಟ್ಟದ್ದಾಗಿರುತ್ತೆ, ನಂಗೆ ಒಳ್ಳೇದಾಗಿದೆ ಅವ್ರಿಗೆ ಒಳ್ಳೇದಾಗಿರುತ್ತೆ ಅಂತ ಹೇಳ್ಕೊಂಡು ನಿಮಗಾದ್ರೆ ಪರವಾಗಿಲ್ಲ ಕಷ್ಟ ಒಬ್ರು ಮೂರಲೆ ಅಡಿಕೆ ಇದೆ ಹೆಂಚಿನ ಹೊದಿಸ್ತಾ ಇದ್ರು. ಕಂಡವ್ರ ಮನೆ ಕರ್ಕೊಂಡ್ಬಂದು ಬರೋ ಸ್ವಲ್ಪ ಸಹಾಯ ಮಾಡಲು ಹಾಗೆ ಹೇಗೆ ಅಂತಂದ್ರು. ಅವರೆಲ್ಲ ಪಾಪ ದೊಡ್ಡವರು ವಿದ್ಯಾವಂತರು. ಆಯ್ತು ಅಂತ ಹೇಳಿ ಹೆಂಚ್ಕೊಂಡು ಮಾಡ್ತಾರೆ. ಅವನ ಮಗ ಅಪ್ಪ ನಾನು ಬೇಡ ಬೇಡ ನೀನ್ ಸುಟ್ಟೋಗ್ಬಿಡ್ತೀಯ, ನೀನ್ ಬೇಡ ನೀನ್ ಒಳಗಿರು ಅಂತಂದ್ರು. ಅವೆಲ್ಲ ಮಾತಾಡೋದು, ಕಂಡವ್ರ ಮಕ್ಳಿಗೆಲ್ಲ ಏನು ಆಗಲ್ಲಪ್ಪ ಈ ತರ ಇದ್ರೆ ಹಾಗೆ ಹೇಗೆ ಅಂತ ಅನ್ಕೊತಾ ಇದ್ರು. ಇನ್ನು ಬಂದ್ಬಿಟ್ರೆ ಬಿಸಿಲು ಸುಟ್ಟೋಗ್ಬಿಡ್ತೀಯ, ನೀನ್ ಒಳಗೇನೆ ಇರೋ, ನಿನ್ ಬೇಡ ಅವರು ಮಾಡ್ಕೊಳ್ಳಿ ಅಂತ. ಕಂಡವ್ರ ಮಕ್ಳಿಗೆ ಬಾವಿ ಗಿಳಿಸೋದು ನಮ್ಮ ಹೇಳ್ತಾರೆ. ಬಾವಿ ಕೊಡ ಬಿದ್ದ್ಬಿಟ್ಟಿದೆ, ಮಗ ನಾನು ಇಳಿತೀನಿ ನೀನ್ ಬೇಡ, ನೀನ್ ಕಂಡವ್ರ ಮಕ್ಳು ನೀನ್ ಇಳಿಯೋ ಅಂತ. ಕಂಡವ್ರ ಮಕ್ಳು ಬಾವಿ ಇಳಿಸೋದು, ಕಂಡ ಮಕ್ಳು ಮಾತಾಡೋದು ಇದು ಮನುಷ್ಯನಿಗೆ ಕೆಟ್ಟ ಸ್ವಭಾವ. ಇದು ತನ್ನ ಹಿತ ತನ್ನ ಸುಖ ತನ್ನ ಇದನ್ನ ಮಾತ್ರ ನೋಡ್ಕೊಳ್ತಾನ. ಇದು ರಾಕ್ಷಸ ಸ್ವಭಾವ. ಇದನ್ನ ಮಾಡ್ಕೂಡ್ದು ಅಂತ ತನ್ನನ್ನೇ ಉಪಮೆಯಾಗಿ ಇಟ್ಕೊಂಡು ಎಲ್ಲಾ ಕಡೆ ಇದು ಲೌಕಿಕವಾದ ನೀತಿಯೇ. ಇದು ಇಲ್ಲಿ ಆತ್ಮ ಅಂದ್ರೆ ಪರಮಾತ್ಮ ಅಲ್ಲ, ಮುಖ್ಯಾತ್ಮ ಅಲ್ಲ, ಜ್ಞಾನ ಅಲ್ಲ ಹೇಳ್ತಾ ಇಲ್ಲ. ಇದು ಆತ್ಮಶಬ್ದಕ್ಕೆ ದೇಹವನ್ನೇ ಹೇಳ್ತಿರೋದು. ದೇಹೇಂದ್ರ ಸಂಘಾತವನ್ನೇ ಉಪಮಾ ಇಟ್ಕೊಂಡು ಸಮವಾಗಿ ಎಲ್ಲರಲ್ಲೂ ಯಾವ್ದು ನೋಡ್ತಾನೋ ಸಾಧಕನಿಗೆ ಸುಖವಾದ್ರೆ ಎಲ್ರಿಗೂ ಸುಖವಾಗಿರುತ್ತೆ, ದುಃಖವೂ ಕೂಡ ಎಲ್ರಿಗೂ ಅದೇ ದುಃಖ. ನನಗೂ ದುಃಖವಾದ್ರೆ ಎಲ್ರಿಗೂ ದುಃಖ ಆಗುತ್ತೆ, ನಂಗೆ ಸುಖವಾಗಿ ಎಲ್ರಿಗೂ ಸುಖವಾಗಿರುತ್ತೆ ಅಂತ ಹೇಳಿ ಈ ರೀತಿ ಯಾರು ನೋಡ್ತಾನೋ ಆ ಯೋಗಿಯೇ ಉತ್ತಮವಾದ ಯೋಗಿ ಎಂಬುದಾಗಿ ನನ್ನ ಮತವು ಅಂತ. ಅಭ್ಯಾಸ ಆರಂಭ ಮಾಡಬಹುದು. ಯೋಗಾಭ್ಯಾಸವನ್ನ ದೇಹೇಂದ್ರಿಯ ಮನೋಬುದ್ಧಿಗಳ ಒಂದು ಸ್ವಭಾವ ನೋಡ್ಕೊಂಡು ಅದರಂತೆ ಎಲ್ರಿಗೂ ಮಾಡ್ತಾ ಇರೋದು. ಯಾರಿಗೂ ಹೊಡೆಯೋದು ಬೈಯೋದು ಮಾಡೋದು ಮಾಡದೆ ಇದ್ರೆ ಅದು ನಡವಳಿಕೆ ಒಳ್ಳೆ. ಯಾಕಂದ್ರೆ ನನಗೆ ಬೈದು ಹೊಡೆದು ಮಾಡೋದು ಹೇಗೆ ದುಃಖವಾಗುತ್ತೋ ಅದೇ ಬೇರೆಗೂ ಅಂತ. ಕಿಂಚಾನ್ಯದ ಆತ್ಮೋಪಮ್ಯೇನ ಆತ್ಮ ಸ್ವಯಮೇವ ಉಪಮೀಯತೆ ಅನ್ಯ ಇತಿ ಉಪಮಾ. ತಸ್ಯಾಹ ಉಪಮಾಯಾಹ ಭಾವ ಉಪಮ್ಯಂ. ಇಲ್ಲ ಇಲ್ಲ, ತಸ್ಯಾಹ ಉಪಮಾಯಾಹ ಭಾವ ಸ್ವಯಮೇವ ಜಾಗಕ್ಕೆ ಅಲ್ಲಿ ವಾಕ್ಯ ಕೊಟ್ಟಿದ್ದಾರೆ. ಸ್ವಯಮೇವ ತಸ್ಯಾಹ ಉಪಮಾಯಾಹ ಭಾವ ಉಪಮ್ಯಂ. ಮತ್ತು ಏನಪ್ಪಾ ಅಂದ್ರೆ ಆತ್ಮೋಪಮ್ಯ ಅಂದ್ರೆ ಆತ್ಮ ಅಂದ್ರೆ ತಾನೇ ಅಂತ. ನೀನೇ ಆತ್ಮ ಕಸ ಇಲ್ಲಿ ಯಾವ್ದನ್ನ ನಾವು ಅಂದ್ಕೊಂಡಿದ್ಯೋ ಅದನ್ನೇ ಹೇಳ್ತಿರೋದಿಲ್ಲಿ. ಉಪನಿಷತ್ತು ಹೇಳುವ ಆತ್ಮನಲ್ಲ ಇಲ್ಲಿ. ಉಪಮೀಯತೆ ಅನಿಯ, ಇದರಿಂದ ಹೋಲಿಕೆ ಕೊಡುತ್ತಾರೆ ಅನ್ನೋದು ಉಪಮ. ಆ ಉಪಮೇಯ ಭಾವವೇ ಔಪಮ್ಯ, ಉಪಮೇಯ ಆಗಿರೋದೇ ಔಪಮ್ಯವು ಅಂತ ಸರ್. ತೇನ ಆತ್ಮೋಪಮ್ಯೇನ ಆ ತನ್ನ ಹೋಲಿಕೆಯಿಂದ ಸರ್ವತ್ರ ಸರ್ವಭೂತೇಷು ಸಮಂ ತುಲ್ಯಂ ಪಶ್ಯತಿ ಯಃ ಅರ್ಜುನ. ಎಲ್ಲಾ ಕಡೆಯಲ್ಲಿಯೂ ಎಲ್ಲಾ ಭೂತಗಳಲ್ಲಿಯೂ ಸಮವಾಗಿ ನೇರವಾಗಿ ಯಾವಾಗಲೂ ಕಾಣುತ್ತಾನೋ ಇದು ಅರ್ಜುನನೇ. ಅಂದ್ರೆ ಎಲ್ಲರಲ್ಲೂ ಈಕ್ವಲ್ ಆಗಿ ಕಾಣುದು, ಯಾರಲ್ಲೂ ದೇಶ ಅಸೂಯೆ ಇತ್ಯಾದಿಗಳಿದ್ದೇನೆಯೇ ಕಾಣುವಂತಹ ಸ್ವಭಾವ ಯಾರಿಗೋ ಅವನು ಆತ್ಮೋಪಮ್ಯನು.
ಸ ಚ ಕಿಂ ಸಮಂ ಪಶ್ಯತಿ ಇತಿ ಸ ಚ ಕಿಂ ಸಮಂ ಪಶ್ಯತಿ ಇತಿ ಉಚ್ಯತೆ. ಉಚ್ಯತೆ. ಅವನು ಯಾವುದನ್ನು ಸಮವಾಗಿ ಕಾಣುತ್ತಾನೆ, ಇಲ್ಲಿ ಸರ್ವತ್ರ ಸಮದರ್ಶಿನ ಇದೆಯಲ್ಲ ಆ ಸಮ ಅಲ್ಲ, ಪಂಡಿತ ಸಮದರ್ಶಿನ ಇದೆಯಲ್ಲ ಆ ಸಮದರ್ಶನ ಅಲ್ಲ ಇದು. ಇವರು ಯಾವುದನ್ನು ಸಮವಾಗಿ ಕಾಣುತ್ತಾರೆ ಅಂತಂದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ, ಯಥಾ ಮಮ ಸುಖಂ ಇಷ್ಟಂ ಯಥಾ ಮಮ ಸುಖಂ ಇಷ್ಟಂ ತಥಾ ಸರ್ವ ಪ್ರಾಣಿನಾಂ ಸುಖಂ ಅನುಕೂಲಂ. ತಥಾ ಸರ್ವ ಪ್ರಾಣಿನಾಂ ಸುಖಂ ಅನುಕೂಲಂ. ಹೇಗೆ ನನಗೆ ಸುಖವಾದದ್ದು ನಂಗೆ ಇಷ್ಟವೋ, ಯಾವುದು ನಂಗೆ ಸುಖವೋ ಅದು ನಂಗೆ ಇಷ್ಟ, ನಂಗೆ ಅದು ಪ್ರಿಯ, ಅದು ಅನುಕೂಲ, ಅದು ಬೇಕಾದ್ರು. ಅದೇ ರೀತಿ ಎಲ್ಲಾ ಪ್ರಾಣಿಗಳಿಗೂ ಸುಖ ಬೇಕಾಗತ್ತೆ, ಸುಖ ಇಷ್ಟವಾಗಿದೆ. ಯಾರಿಗೂ ಸುಖ ಬೇಡ ಅಂತಿಲ್ಲ, ಯಾರಿಗೂ ದುಃಖ ಬೇಕು ಅನ್ನೋದಿಲ್ಲ. ದುಃಖ ಅಂದ್ರೆ ಬೇಡವಾದಕ್ಕೆ ಹೆಸರು, ಬೇಡ ಬೇಕಾದದ್ದೇ ಸುಖ. ಯಾರ್ಯಾರು ಏನ್ ಬೇಕು ಅಂತಾರೋ ಅದು ಅವ್ರ ಸುಖ, ಯಾರ್ಯಾರು ಯಾವ್ದು ಬೇಡ ಅಂತಾರೋ ಅದು ಅವ್ರ ದುಃಖ. ನನಗೆ ಹೇಗೆ ಸುಖ ಬೇಕೋ, ಸುಖ ಇಷ್ಟವೋ, ಅದೇ ರೀತಿ ಎಲ್ಲಾ ಪ್ರಾಣಿಗಳಿಗೂ ಸುಖ ಬೇಕಾದದ್ದು, ಸುಖ ಅನುಕೂಲವಾದದ್ದು ಅಂತ ಅರ್ಥ. ಆ ಶಬ್ದಶ್ಚ ಅರ್ಥಾರ್ಥ. ಸುಖಂ ವಾ ದುಃಖಂ ಚ ಅಂತ ಅರ್ಥ. ಇಲ್ಲಿ ವಾ ಅನ್ನೋ ಶಬ್ದಕ್ಕೆ ಚ ಅನ್ನೋದಕ್ಕೆ ಏನ್ ಅರ್ಥವೋ ಆ ಅರ್ಥ ಬಂದಿದೆ ವಾ ಶಬ್ದ ಅಂತ. ಚಾರ್ಥ ಇದೆ. ಚಕಾರಕ್ಕೆ ಏನ್ ಅರ್ಥವೋ ಆ ಅರ್ಥ ವಾ ಶಬ್ದಕ್ಕೆ. ಆ ಶಬ್ದಶ್ಚಾರ್ಥೆ. ಆಗಲಿ ವಾ ಅರ್ಥವೇ ಅದು, ಅಥವಾ ಅಂತ ಆಗಲಿ ವಾ ಅರ್ಥವಾ. ಸುಖವಾಗಲಿ ದುಃಖವಾಗಲಿ ಅದು ಸುಖ ಮತ್ತು ದುಃಖವು. ಕೆಲಸದಲ್ಲಿ ವಾ ಅನ್ನೋದು ಅಥವಾ ಅನ್ನೋದು ಮತ್ತು ಅರ್ಥದೇ ಬಂದ್ಬಿಡುತ್ತೆ. ಹೌದು, ಇದು ಅಥವಾ ಇದು ಅಲ್ಲ. ಅಥವಾ ಇದು ಒಂದು ಆಪ್ಷನ್ ಅಲ್ಲ, ಇದು ಮತ್ತು ಅದು ಎರಡೂ. ಅಥವಾ ಅನ್ನೋದು ಆಪ್ಷನ್ ಆಗ್ಬಿಡತ್ತೆ, ಆಪ್ಷನ್ ಅಲ್ಲ ಇದು. ಯದಿವಾ ಯಚ್ಚ ದುಃಖಂ ಮಮ ಪ್ರತಿಕೂಲಂ. ಯದಿವಾ ಯಚ್ಚ ದುಃಖಂ ಮಮ ಪ್ರತಿಕೂಲಂ ಅನಿಷ್ಟಂ. ಯದಿವಾ ಯಚ್ಚ ದುಃಖಂ ಮಮ ಅನಿಷ್ಟಂ ಅನಿಷ್ಟಂ ಯಥಾ ಯಥಾ ತಥಾ ಸರ್ವ ಪ್ರಾಣಿನಾಂ ದುಃಖಂ ಅನಿಷ್ಟಂ ಪ್ರತಿಕೂಲಂ. ತಥಾ ಸರ್ವ ಪ್ರಾಣಿನಾಂ ದುಃಖಂ ಅನಿಷ್ಟಂ ಪ್ರತಿಕೂಲಂ. ಇತ್ಯೇವಂ ಆತ್ಮೋಪಮ್ಯೇನ. ಇತ್ಯೇವಂ ಆತ್ಮೋಪಮ್ಯೇನ. ಅಥವಾ ಯಾವುದು ದುಃಖವಾಗಿದೆಯೋ ಮತ್ತು ದರ್ಶ, ಯಾವುದು ದುಃಖವಾಗಿದೆಯೋ, ಪ್ರತಿಕೂಲವಾಗಿದೆಯೋ, ಅನಿಷ್ಟವಾಗಿದೆಯೋ, ನನಗೆ ಬೈದ್ರೆ ಹೊಡೆದ್ರೆ ಮಾಡಿದ್ರೆ ನನ್ ಪ್ರತಿಕೂಲ ಅದು, ಇಷ್ಟ ಆಗಲ್ಲ. ಹಾಗೆ ಮತ್ತೊಬ್ಬರಿಗೂ ಅದನ್ನ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಇದೇ ಆತ್ಮೋಪಮ್ಯ ಏನದೆ, ನಿನ್ನನ್ನೇ ಹೋಲಿಕೆಯಾಗಿ ಇಟ್ಕೋ ಅಂತ. ಯಾವ ರೀತಿ ಎಲ್ಲಾ ಪ್ರಾಣಿಗಳಿಗೂ ದುಃಖವು, ಹೊಡೆಯೋದು, ನಾಯಿಗಾಗ್ಲಿ ಹೊಡಿತೀನಿ ಮಾಡ್ತೀನಿ ಹೇಳ್ತೀನಿ ಅಂತಂದ್ರೆ ಆ ನಿಂಗ್ ಹೊಡೆದ್ರೆ ಬೈದ್ರೆ ಅಂದ್ರೆ ಹೇಗಾಗುತ್ತೋ ಅನ್ನೋದನ್ನ ಹೋಗಿ ತಗೊಂಡ್ರೆ ಅವ್ ನಾಯಿಗೆ ಹೊಡಿಬಹುದಾ ಮಾಡ್ಬೋದು, ನೀನೇನ್ ತೀರ್ಮಾನ ಮಾಡ್ತೀಯ. ಅನಿಷ್ಟವು ಪ್ರತಿಕೂಲವು ದುಃಖವೂ ಆದದ್ದಾಗಿದೆಯೋ ಅದೇ ರೀತಿ ಬೇರೆಯವ್ರಿಗೂ ಅದು ಅನಿಷ್ಟವು ದುಃಖವು ಪ್ರತಿಕೂಲವಾಗಿರುತ್ತೆ ಎಂಬುದಾಗಿ ನೋಡ್ಕೊಂಡು ಅದರಂತೆ ನಡ್ಕೋಬೇಕು. ಬರೀ ನೋಡ್ಕೊಂಡ್ಬಿಟ್ರೆ ಆಗಲಿಲ್ಲ, ಅದನ್ನ ನಮ್ಮ ಇದಕ್ಕೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಹೊಂದಿಸ್ಕೋಬೇಕು. ನಾ ಹಾಗೆ ನಡ್ಕೋಬೇಕು, ಯಾವ ಕಾರಣಕ್ಕೂ ನನ್ನಿಂದ ಯಾವ ದುಃಖವನ್ನು ಯಾರಿಗೂ ಮಾಡೋದಿಲ್ಲ, ಯಾರಿಗೂ ಯಾವ ದ್ರೋಹವನ್ನು ಮಾಡೋದಿಲ್ಲ ಅನ್ನೋ ದೃಢ ಸಂಕಲ್ಪ ಮಾಡ್ಕೊಂಡು ಅಂಥ ಸಂದರ್ಭದಲ್ಲಿ ಮಾಡ್ಲೇಬೇಕಾದ ಸಂದರ್ಭ ನನಗಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಮಾತ್ರ ಮಾಡಲ್ಲ ಅನ್ನೋ ಸಹನೆ ಇಟ್ಕೋಬೇಕು. ನನಗೆ ಒಂದು ದುಃಖ ಆಗುತ್ತೆ, ಬೇರೆ ಪರವಾಗಿಲ್ಲ ಅಂತ ಸಂಭವಿಸೋದು, ಬೇರೆ ಯಾವ ಕಾರಣಕ್ಕೂ ಹಿಂಸೆ ಮಾಡಲ್ಲ ಅನ್ನೋ ದೃಢ ನಿಶ್ಚಯ. ಎಷ್ಟು ನಿಶ್ಚಯ ಜೋರಾಗಿರುತ್ತೋ ಅಷ್ಟು ಚೆನ್ನಾಗಿ ಅದನ್ನ ಜೀವನ ಅಳವಡಿಸ್ಕೊಳಕಾಗತ್ತೆ. ಸುಖ ದುಃಖೇ ಅನುಕೂಲ ಪ್ರತಿಕೂಲೇ ತುಲ್ಯತೆಯ ಸರ್ವಭೂತೇಷು ಸಮಂ ಪಶ್ಯತಿ ನ ಕಸ್ಯಚಿತ್ ಪ್ರತಿಕೂಲಂ ಆಚರತಿ ಅಹಿಂಸಕಃ ಇತ್ಯರ್ಥಃ. ಸುಖ ದುಃಖಗಳು ಅನುಕೂಲ ಪ್ರತಿಕೂಲವಾಗಿದ್ದು ತುಲ್ಯತೆಯ ಸಮಾನವಾಗಿ ಎಲ್ಲಾ ಭೂತಗಳು ಸಮಾನ ಕಾಣ್ತಾನೆ. ಎಲ್ಲಾ ಭೂತಗಳಿಗೂ ಸುಖ ಆದ್ರೆ ಎಲ್ರಿಗೂ ಉಪಕಾರ ಮಾಡು, ಸುಖ ಮಾಡು, ಮಾಡು. ಇಲ್ಲ ಸುಖಿರು, ಪ್ರತಿಕೂಲ ಮಾತ್ರ ಮಾಡಕ್ ಹೋಗ್ಬೇಡ, ತೊಂದ್ರೆ ಕೊಡ್ಬೇಡ, ಯಾವ ಕಾಲಕ್ಕೂ ಹಿಂಸೆ ಮಾಡಬೇಡ. ನಿನಗೂ ನಿನ್ನ ಒಂದು ವಿದ್ಯಾಭ್ಯಾಸಕ್ಕೋ, ನಿನ್ನ ಒಂದು ಅನುಷ್ಠಾನಕ್ಕೋ, ನಿನ್ನ ಒಂದು ನಿತ್ಯ ಜೀವನಕ್ಕೆ ತೊಂದರೆ ಆಗದಿರೋ ಹಾಗೆ ಉಪಕಾರ ಮಾಡಿ ಮಾಡು. ಇಲ್ಲಪ್ಪ ನನಗ್ ತೊಂದರೆ ಆಗುತ್ತೆ ಅಂದ್ರೆ ಮಾಡದೇ ಇದ್ದು ಪರವಾಗಿಲ್ಲ, ಪ್ರತಿಕೂಲ ಮಾತ್ರ ಮಾಡಕ್ ಹೋಗಬೇಡ. ಆ ಅನುಕೂಲ ಮಾಡದೇ ಇದ್ದು ಪರವಾಗಿಲ್ಲ, ಪ್ರತಿಕೂಲ ಮಾತ್ರ ಮಾಡ್ಲೇಬಾರ್ದು. ಸರ್ವಭೂತಗಳು ಸಮವಾಗಿ ಯಾರೊಬ್ಬರಿಗೂ ಪ್ರತಿಕೂಲವಾಗಿ ಆಚರಿಸುವುದಿಲ್ಲವೋ ಅಹಿಂಸಕಃ ಇತ್ಯರ್ಥ. ಅಹಿಂಸಕ ಸ್ವಭಾವದವನಾಗಿದ್ದು ಅಂತ ಅರ್ಥ. ದೊಡ್ಡ ಧರ್ಮ ಇದು, ಅಹಿಂಸಾ ಪರಮೋ ಧರ್ಮ ಅಂತ.
ಧರ್ಮದಲ್ಲಿ ದೊಡ್ಡ ಧರ್ಮ ಇದು. ಅದಕ್ಕೆ ಅಭಯ ದಕ್ಷಿಣೆ ಸನ್ಯಾಸಿಗಳು ಹೇಳ್ತಾರಲ್ಲ, ಯಾರಿಗೂ ಭಯವನ್ನು ಕೊಡೋದಿಲ್ಲ, ಯಾರಿಗೂ ತೊಂದರೆ ಮಾಡೋದಿಲ್ಲ ಅನ್ನೋದು ಅದು ದೊಡ್ಡ ಹೊಸ. ಯಹ ಏವಂ ಈ ಅಹಿಂಸಕಃ ಸಮ್ಯಗ್ದರ್ಶನಿಷ್ಠಃ ಯಹ ಏವಂ ಅಹಿಂಸಕಃ ಸಮ್ಯಕ್ ದರ್ಶನನಿಷ್ಠಃ ಸಹ ಯೋಗಿ ಪರಮಃ ಉತ್ಕೃಷ್ಟಃ ಮತಃ ಸಹ ಯೋಗಿ ಪರಮಃ ಉತ್ಕೃಷ್ಟಃ ಮತಃ ಅಭಿಪ್ರೇತಃ ಸರ್ವಯೋಗಿನಾಂ ಮಧ್ಯೆ. ವಿವೇಕಃ ಸರ್ವಯೋಗಿನಾಂ ಮಧ್ಯೆ. ಯಾವಾತನು ಈ ರೀತಿ ಅಹಿಂಸಕನಾಗಿ ಸಮ್ಯಕ್ ದೇಶದಲ್ಲಿ ಅದು ಅಂತಾನೆ ಗೋಲ್ ಅಂತಾನೆ. ಆತ್ಮಜ್ಞಾನ ಮಾಡ್ಕೋಬೇಕು ಅನ್ನೋದೇ ಅವನ ಉದ್ದೇಶ, ಅದೇ ಅವನ ಜೀವನದ ಧ್ಯೇಯ. ಸಮ್ಯಕ್ ದೇಶದಲ್ಲಿ ನಿರಂತರಬೇಕು. ಅಹಿಂಸಕತ್ವವು ಸಮ್ಯಕ್ ದೇಶಕ್ಕೆ ಉಪಕಾರವಾಗಿರುತ್ತೆ. ಹೌದು, ಆತ್ಮಜ್ಞಾನ ಇವರು ಹಿಂಸೆ ಮಾಡೋದ್ರಿಂದ ಪಾಪ ಆಗತ್ತಲ್ಲ, ಪಾಪದಿಂದ ಚಿತ್ತ ವಿಕ್ಷೇಪ ಜಾಸ್ತಿ ಆಗುತ್ತೆ. ಚಿತ್ತ ವಿಕ್ಷೇಪ ಆದ್ರೆ ಧ್ಯಾನ ಮಾಡಕ್ಕಾಗಲ್ಲ. ಚಿತ್ತ ವಿಕ್ಷೇಪವನ್ನು ಉಂಟು ಮಾಡುವ ಯಾವ ನಡವಳಿಕೆಯನ್ನು ಇಟ್ಕೋಬಾರ್ದು. ಅದಕ್ಕೆ ಯಾವ ಚಿತ್ತ ವಿಕ್ಷೇಪ ಮಾಡುತ್ತೆ ಅಂತ ಪಟ್ಟಿ ಮಾಡ್ತಾರೆ. ಹಿಂಸೆ ಮಾಡೋದು, ಸುಳ್ಳು ಹೇಳೋದು, ವಂಚನೆ ಮಾಡೋದು, ಕಪಟ ಮಾಡೋದು, ಎಲ್ಲ ಭೋಗಾಸಕ್ತಿ ಎಲ್ಲವೂ ಚಿತ್ತ ವಿಕ್ಷೇಪ ಕಾಣುತ್ತೆ. ಹಾಗಾದ್ರಿಂದ ಅವುಗಳನ್ನೆಲ್ಲ ಬಿಡಬೇಕು ಅನ್ನೋದಕ್ಕೆ ಉಪಲಕ್ಷಣ ಅಹಿಂಸಕನಾಗುವುದು ಅಂತ. ಅಹಿಂಸಕನಾಗ್ಬಿಟ್ಟು ಅದಕ್ಕೆ ಇದಕ್ಕೆ ನನ್ನಲ್ಲೇ ಇರ್ತಾನೆ ಅಂತ ಸಮ್ಯಕ್ ಫಲ ಸಾಧನೆ ಹೇಳ್ತಿದೆ. ಹೌದು, ಹೆಚ್ಚಿನ ಯೋಗಿ ಆಗ್ತಾನೆ. ಅಹಿಂಸಕನಾಗಿದ್ದವನು ಹೆಚ್ಚಿನ ಯೋಗಿ ಆದವನಾಗುತ್ತಾನೆ. ಅದು ಅವನಿಗೆ ಆ ಒಂದು ಇದು ಬರುತ್ತೆ, ಸ್ಥಿತಿ ಬರುತ್ತೆ. ಸಮ್ಯಕ್ ದೋಷದ ನಿಷ್ಠಾ ಅಂದ್ರು. ನಿಷ್ಠಾ ಪ್ರತ್ಯಯ ಯಾವಾಗ ಅದಲ್ಲೇ ನೆಲೆ ನಿಂತವನ್ನೇ ಹೇಳುದು ನಿಷ್ಠಾ ಸಿದ್ಧ. ಜಪನಿಷ್ಠಾ, ತಪೋನಿಷ್ಠಾ ಅಂದ್ರೆ ಯಾವಾಗ ಅದನ್ನೇ ಮಾಡ್ತಾ ಇರೋದು. ಸಮ್ಯಕ್ ದೋಷದಲ್ಲಿಯೇ ನೆಲೆ ನಿಂತವನಾದ ಆ ಯೋಗಿಯು ಉತ್ತಮನು, ಹೆಚ್ಚಿನವನು ಎಂಬುದಾಗಿ ನನ್ನ ಅಭಿಪ್ರಾಯವು. ಸರ್ವಯೋಗಿನ ಮಧ್ಯೆ ಅಂದ್ರೆ ಇಲ್ಲಿ ಯೋಗಿ ಮುಂದೆ ಉಪಾಸಕರು ದರ್ಶ. ಬಾಕಿ ಎಲ್ಲಾ ಆದಿತ್ಯಾದಿ ಉಪಾಸಕರು ಎಲ್ಲರ ಪೈಕಿ ಧ್ಯಾನಯೋಗ ಮಾಡುವಂತಹ ಯೋಗಿ ಶ್ರೇಷ್ಠನಾದವನು ದರ್ಶ. ಏತಸ್ಯ ಯಥೋಕ್ತಸ್ಯ ಸಮ್ಯಕ್ ದರ್ಶನ ಲಕ್ಷಣಸ್ಯ ಸಮ್ಯಕ್ ದರ್ಶನ ಲಕ್ಷಣಸ್ಯ ಯೋಗಸ್ಯ ದುಃಖ ಸಂಪಾದ್ಯತಾಂ ಆಲಕ್ಷ್ಯ ದುಃಖ ಸಂಪಾದ್ಯತಾಂ ಆಲಕ್ಷ್ಯ ಶುಶ್ರೂಷುಃ ಧ್ರುವಂ ತತ್ಪ್ರಾಪ್ತಿಪಾಯಂ ಅರ್ಜುನ ಉವಾಚ. ಧ್ರುವಂ ತತ್ಪ್ರಾಪ್ತಿಪಾಯಂ ಶುಶ್ರೂಷುಃ ಅಂತ ಹಿಂದಕ್ಕೆ ಇದುವರೆಗೆ ಹೇಳಿದ್ದಾರೆ 4 ಶ್ಲೋಕ, 29, 30, 31, 32 4 ಶ್ಲೋಕ. ಸರ್ವಭೂತ ಸ್ಥವಾತ್ಮಾನ ಅಲ್ಲಿಂದ ಶುರು. ಸರ್ವಭೂತ ಸ್ಥವಾತ್ಮಾನ ಹೂದಾಜ್ಞೆ ಈ ವ್ಯೋಮಾಂ ಪಶ್ಯವತ್ ಸರ್ವಭೂತ ವ್ಯೋಮಾಂ ಆತ್ಮೋಪಮೇನ. ಈ 4 ಶ್ಲೋಕಗಳಿಂದ ಹೇಳಿದ್ದಾದಂತಹ ಒಂದು ಸಮ್ಯಕ್ ದರ್ಶನದ ನಡವಳಿಕೆ ಇದೆಯಲ್ಲ, ಸಮ್ಯಕ್ ದರ್ಶನ ರೂಪ ಆಗಿರ್ತಕ್ಕಂಥ ಯೋಗ. ಆ ಯೋಗಕ್ಕೆ ಯೋಗದ ಸಂಪಾದನೆ, ಯೋಗಸ್ಯ ಸಂಪಾದನ ಅದು ದುಸ್ಸಂಪಾದ್ಯ, ದುಃಖ ಸಂಪಾದಿತ. ಅದು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡುವಂಥದ್ದು, ಸುಲಭವಾಗಿ ಅದು ಉಚಿತವಾಗುವುದಲ್ಲ ಎಂಬುದಾಗಿ ಅದರ ಪ್ರಾಪ್ತಿಗೆ ಧ್ರುವವಾದ ಉಪಾಯ ಏನು ಅಂತ ಕೇಳಬೇಕು ಇಷ್ಟಪಡಿದ್ದಾರೆ. ಇಂಥ ಯೋಗವನ್ನು ಹೇಳಿದರೆ ಏನೋ, ಈ ಯೋಗವನ್ನ ಏಕಾಂತವಾಗಿ ನಾನು ಯಾವುದನ್ನ ಪಡೆದುಕೊಂಡೇನೋ ಅದಕ್ಕೊಂದು ಉಪಾಯ ಹೇಳು, ಅದನ್ನು ಕೇಳಬೇಕು ಅಂತ ಇಷ್ಟಪಟ್ಕೊಂಡವನಾಗಿ ಅರ್ಜುನ ಕೇಳ್ತಾ ಇದ್ದಾನೆ. ಶುಶ್ರೂಷು ಅರ್ಜುನ ವಾಚ. ಧ್ರುವವಾದ ಅಂದ್ರೆ ನಿತ್ಯವಾದ, ಖಂಡಿತವಾದ, ಖಡಾಖಂಡಿತವಾದ ಉಪಾಯ. ಧ್ರುವಂ ತತ್ ಪ್ರಾಪ್ತ್ಯುಪಾಯಂ, ಖಡಾಖಂಡಿತವಾಗಿ ಆ ಯೋಗವು ಪ್ರಾಪ್ತಿಯಾಗೋದಕ್ಕೆ ಉಪಾಯ ಏನುಂಟೋ ಅದನ್ನ ಕೇಳ್ಕೋಬೇಕು. ಶ್ರೋತುಮಿಚ್ಛು ಶುಶ್ರೂಷು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಟ್ಟವನಾಗಿ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ವಾಚ. ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಯಹ ಅಯಂ ಯೋಗಃ ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯ ಅಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಹೇ ಮಧುಸೂದನ, ಸಂಬೋಧನೆ. ಮಧುನಾಮಾನಂ ರಾಕ್ಷಸಂ ಸೂದಿತವಾನ್. ಮಧು ಅನ್ನೋಂಥ ರಾಕ್ಷಸನ್ ಸೀಳ್ಬಿಟ್ಟ. ಸೂದ ಕ್ಷರಣ ಸೀಳ್ಬಿಡೋದು, ಸಾಯಿಸಿದ ಅಂತ. ಅವನು ಮಧುಸೂದನ ಅಂತ ಹೆಸರು.
ಹೇ ಮಧುಸೂದನನೇ, ಯಾವ ಯೋಗವನ್ನ ಇದುವರೆಗೆ ನೀನು ಹೇಳಿದೆಯೋ, ಯಹ ಅಯಂ ಯೋಗ ತ್ವಯಾ ಪ್ರೋಕ್ತ, ಯಾವ ಯೋಗವು ನಿನ್ನಿಂದ ಹೇಳಲ್ಪಟ್ಟಿತೋ, ಕರ್ಮಣಿ ಪ್ರಯೋಗ. ಯಾವ ಯೋಗವನ್ನು ನೀನು ಹೇಳಿದೆಯೋ, ಕರ್ತರಿ ಪ್ರಯೋಗ. ಯೋಗ ಯಹ ಪ್ರೋಕ್ತ ಕರ್ಮಣಿ, ಯಾವ ಯೋಗವು ಹೇಳಲ್ಪಟ್ಟಿತೋ ಕರ್ಮಣಿ, ಯಾವ ಯೋಗವನ್ನು ಕುರಿತು ಹೇಳಿದೆಯೋ ಅದು ಕರ್ತರಿ. ಹೇ ಮಧುಸೂದನೇ, ಅದು ಸಾಮ್ಯೇನ ಸ್ಥಿತಿ, ಸಾಮ್ಯ ರೂಪದಿಂದ ಇರುವಂತಹ ಯೋಗ. ಅದು ಸಾಮ್ಯೇನ ವಿದ್ಯಮಾನೋ ಯೋಗ, ಸಾಮ್ಯ ರೂಪದಿಂದ ಮನಸ್ಸು ಇರತಕ್ಕದ್ದಾದ ಯೋಗವನ್ನು ಹೇಳಿದೆಯಲ್ಲ. ಏತಸ್ಯಾನ, ಈ ಯೋಗದ್ದರ ಸ್ಥಿರಾಂ ಸ್ಥಿತಿ ನ ಪಶ್ಯಾಮಿ, ಸ್ಥಿರವಾದ ಸ್ಥಿತಿಯನ್ನು ನಾನು ಕಾಣೆನು. ಕುತಃ ಚಂಚಲತ್ವಾತ್, ಮನಸ್ಸು ತುಂಬಾ ಚಂಚಲವಾಗಿದೆ ನನಗೆ. ಸಾಮ್ಯ ಭಾವದಿಂದ, ಸಮರೂಪದಿಂದ, ಸಮಸ್ಯ ಭಾವ ಸಾಮ್ಯ, ಸಮರೂಪದಿಂದ ಮನಸ್ಸು ನಿಂತು ಬಿಡೋದು. ಸಾಧಕನಾದವನು ತನ್ನ ಮನಸ್ಸನ್ನ ಸಮಸ್ಥಿತಿಯನ್ನ ಮಾಡಿಕೊಂಡು ಅಲ್ಲಿಯೇ ನಿಲ್ಲಿಸ್ಕೊಳ್ಳೋದು. ಯಾವ ರಾಗದ್ವೇಷಕ್ಕೂ ಪಕ್ಕಾಗದೆ, ಶೋಕಮೋಹಕ್ಕೆ, ವ್ಯಾಗ ಭಯಕ್ಕೂ ನೀವು ಭಗವಂತನಲ್ಲಿಯೇ ಸ್ಥಿರವಾಗಿ ಸಮವಾಗಿ ನಿಂತ್ಕೊಂಡ್ಬಿಡೋದು. ಸಮವಾದ ಪರಮಾತ್ಮನೇ ತಾನು ನ್ಯಾಶ ಆಗ್ಬೇಕು, ಹೊಂದ್ಕೋಬೇಕು, ಸೇರ್ಬೇಕು. ಸಾಮ್ಯ ರೂಪದಿಂದ ಇರೋದು ಅನ್ನೋದೇನಿದೆ, ಸಾಮ್ಯ ರೂಪದಿಂದ ಹೇಳಲ್ಪಟ್ಟದ್ದಾದ ಯಾವ ಯೋಗ ಉಂಟೋ, ಸಾಮ್ಯೇನ ಯೋಗ ತ್ವಯಾ ಪ್ರೋಕ್ತ ಮಾಡ್ಕೊಂಡ್ಬಿಡಿ. ಯಾವ ಯೋಗವು ಸಾಮ್ಯ ರೂಪದಿಂದ ಹೇಳಲ್ಪಟ್ಟಿದೆಯೋ, ಸಾಮ್ಯ ರೂಪವಾದ ಯಾವ ಯೋಗವನ್ನು ನೀನು ಹೇಳಿದೆಯೋ, ಸಮರೂಪದಿಂದ ಮನಸ್ಸು ನಿಲ್ಲುವ ಪ್ರಕಾರದಾದ ಯೋಗವನ್ನು ಯಾವ ಹೇಳಿದೆಯೋ, ಹೌದು ಯೋಗ ವಿಶೇಷ ಅಲ್ಲ ಅಲ್ಲ ಅಲ್ಲ, ಯೋಗ ಸಾಮ್ಯೇನ ಸ್ಥಿತಿರೂಪ ಯೋಗ ಅಲ್ಲ. ಆ ಸಾಮ್ಯ ರೂಪವಾದ ಯೋಗದ ಸ್ಥಿತಿಯನ್ನ ನಾನು ಕಾಣೆನು. ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ, ಆ ಯೋಗದಲ್ಲಿ ಸ್ಥಿರವಾದ ಸ್ಥಿತಿಯನ್ನು ನಾನು ಕಾಣೆನು. ಯಾಕೆ ಅಂದ್ರೆ ಚಂಚಲತ್ವ ಹೇತು, ಮನಸ್ಸು ತುಂಬಾ ಚಂಚಲವಾಗಿರುವುದರಿಂದ ಇದರ ಸ್ಥಿತಿಯನ್ನು ನಾನು ಕಾಣೆನು. ಏನ್ ಮಾಡಲಿ ಅಂತ, ಇದಕ್ಕೆ ಹೇಗ್ ಮಾಡ್ಕೋಬೇಕು ಅಂತ. ಯೋಯಂ ಯೋಗ ತ್ವಯಾ ಪ್ರೋಕ್ತಃ ಸಾಮ್ಯೇನ ಸಮತ್ವೇನ ಹೇ ಮಧುಸೂದನ, ಏತಸ್ಯ ಯೋಗಸ್ಯ ಅಹಂ ನ ಪಶ್ಯಾಮಿ ನ ಉಪಲಭ್ಯೆ ಚಂಚಲತ್ವಾನ್ ಮನಸಃ. ಯಾವ ಯೋಗ ಉಂಟು ಅದನ್ನ ನೀನು ಸಾಮ್ಯದಿಂದ ಸಮತ್ವ ರೂಪದಿಂದ ಹೇಳಿದ್ದಾದ್ರೆ ಯಾವ ಯೋಗ ಉಂಟು, ಸಮತ್ವ ರೂಪವಾದ ಯೋಗವನ್ನು ವರ್ಣನೆ ಮಾಡಿದರೆ ಸಮತ್ವ ಯೋಗ ಉಚ್ಯತೆ ಅಂತ ಹೇಳ್ತಾನೆ. ಸಮತ್ವವೇ ಯೋಗದ ಇದು ಪರಮಾವಧಿ. ಪೂರ್ತಿ ಮನಸ್ಸು ನಿಂತು ಬಿಡ್ಬೇಕು ಆತ್ಮಸ್ವರೂಪದಲ್ಲಿ, ಅದೇ ಸಮ, ಅದರ ಭಾವವೇ ಸಾಮ್ಯ. ಸಮತ್ವ ರೂಪದಿಂದ ನೆನೆ ನಿಲ್ಲುವ ರೂಪದ್ದಾದ ಯಾವ ಯೋಗವನ್ನ ನೀನು ಇದುವರೆಗೆ ಹೇಳಿದೆಯೋ ಇಲ್ಲಿ ಮಧುಸೂದನನೇ, ಏತಸ್ಯ ಯೋಗಸ್ಯ ಈ ಯೋಗದ್ದರ ಸ್ಥಿತಿಯನ್ನ ಅಹಂ ನ ಪಶ್ಯಾಮಿ, ನಾ ಇದನ್ನು ಕಾಣೆನು. ನ ಉಪಲಭೆ ಚಂಚಲತ್ವ ಮನಃ, ಮನಸ್ಸು ಅತ್ಯಂತ ಚಂಚಲವಾದದ್ದಾದ್ದರಿಂದ ಈ ಯೋಗದ ಸ್ಥಿತಿಯನ್ನು ನಾನು ಕಾಣೆನು. ಕಿಂ ಯಾವುದನ್ನ, ಸ್ಥಿರಾಂ ಅಚಲಾಂ ಸ್ಥಿತಿಂ, ಸ್ಥಿರಾಂ ಅಚಲಾಂ ಸ್ಥಿತಿಂ, ಸ್ಥಿರವಾದ ಅಚಲವಾದ ಸ್ಥಿತಿ, ಅಲುಗಾಡದೆ ಮನಸ್ಸು ಅಲ್ಲೇ ಸೆಟ್ಲ್ ಆಗೋದು, ನಿಂತು ಬಿಡೋದು. ಆತ್ಮಚಿಂತನೆ ಮಾಡ್ತಾ 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 ಕಿತ್ತುವಾದ ಮನಸ್ಸನ್ನ ಆ ರೀತಿ ಆಗ್ಬೇಕು. ತಾನೇ ಹರ್ಕೊಂಡು ಹೋಗ್ಬಾರ್ದು. ಇವನು ಅಲ್ಲೇ ಮುಳುಗಿದವನಾದಾಗ ಏನೋ ಲೋಕದವ್ರು ಯಾವುದೋ ಒಂದು ಯುದ್ಧಕ್ಕೆ ಕರೆದ್ರೆ ಅಥವಾ ಊಟಕ್ಕೋ ಮತ್ತದಕ್ಕೋ ಅವಾಗ ಅದನ್ನ ಕಿತ್ಕೊಂಡ್ ಬರೋ ಅಷ್ಟು ಮಟ್ಟಿನ ಸಮಸ್ಥಿತಿ ಅವನಿಗೆ ಉಂಟಾಗಿರ್ಬೇಕು. ಅದು ಮೇಲ್ಮಟ್ಟದ, ಅದು ತುಂಬಾ ಕಷ್ಟ ಅನ್ಸುತ್ತಲ್ಲ, ಅದು ದಕ್ಕೋದಿಲ್ವಲ್ಲ ಆ ಸ್ಥಿತಿ. ಇದನ್ನ ನಾನು ಆ ಸ್ಥಿರವಾದ ಅಚಲವಾದ ಸ್ಥಿತಿಯನ್ನ ಅಹಂ ನ ಪಶ್ಯಾಮಿ ಹಿಂದಕರ್ಮಯ. ಚಂಚಲತ್ವ ಮನಸ್ಸ ಹೇತು, ಮನಸ್ಸು ಅತ್ಯಂತ ಚಂಚಲವಾದದ್ದಾದ್ರಿಂದ ಈ ಸ್ಥಿರವಾದ ಸ್ಥಿತಿಯನ್ನ ನಾನು ಕಾಣೆನು ಅಲ್ವೇ. ಇವಾಗ ಮತ್ತೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವತ್ ದೃಢಂ ತಸ್ಯ ಅಹಂ ನಿಗ್ರಹಂ ಮನ್ಯೇ ವಾಯೋಃ ಇವ ಸುದುಷ್ಕರಂ. ಹೇ ಕೃಷ್ಣ, ಮನಃ ಚಂಚಲಂ ಹಿ, ಮನಸ್ಸು ತುಂಬಾ ಚಂಚಲವಲ್ಲವೇ,
ಪ್ರಸಿದ್ಧಾರ್ಥ ಅದು, ಅದಕ್ಕೆ ಹೀ ಹಾಕಿದ್ರು ಅಲ್ಲವೇ ಅಂತ. ಪ್ರಪಂಚಕ್ಕೆಲ್ಲ ಗೊತ್ತು ಮಕಾರ ದಶಿ ಚಂಚಲ ಅದು ಮನಸ್ಸೇ ಮಧ್ಯೆ ಅದು. ಮನೋ ಮಧುಕರೋ ಮೇಘೋ ಅನ್ನದಲ್ಲಿ ಅತ್ಯಂತ ಚಂಚಲವಾದ ಮನಸ್ಸು, ಅತ್ಯರ್ಥಂ ಚಂಚಲಂ ಅಂತ. ಅದು ಪ್ರಮಾಥಿ ಪ್ರಮಚಲಶೀಲ ಕಡ್ದು ಹಾಕತ್ತೆ. ಅದು ಏನೋ ಒಂದು ಪ್ರತಿಕೂಲವಾದ ಜ್ಞಾಪಕ ಆದ್ರೆ, ಅನಿಷ್ಟವಾದ ಜ್ಞಾಪಕ ಆದ್ರೆ ಕೂರಕ್ಕೆ ಆಗಲ್ಲ, ಒಂದು ಮೈಯೆಲ್ಲ ಉರಿಯತ್ತೆ, ಚಡಬಡಿಸತ್ತೆ. ಯಾರೋ ಏನೋ ಮಾಡ್ಬಿಟ್ರು, ಪ್ರತಿಕಾರ ಮಾಡ್ಬಿಟ್ರು, ಬೈದು ಒಂದು ಚುಚ್ಚಿ ಮಾಡಿ ಹಿಂದೆ ಮಾಡಿದ್ರೆ ಅದು ಕುದಿತಾ ಇರುತ್ತೆ ಮನಸ್ಸು. ಅದು ಬಲವತ್ತು ನಾಗತಂತು ಅದು. ಹೇಗೆ ಆನೆ ಕಟ್ಟುವ ಹಗ್ಗ ಎತ್ತಿ ತುಂಡಾಗಲ್ವೋ, ಅದು ಏನ್ ಮಾಡುದು ಇದಾಗಲ್ಲ, ಎಳೆಯಕ್ಕಾಗಲ್ಲ. ಬಹಳ ಬಲಿಷ್ಠ, ದೃಢ, ಬಲವುಳ್ಳದ್ದು, ಗಟ್ಟಿಯಾಗಿರೋದು ಎಲ್ಲ. ಅದೇ ಮೊನ್ನೆ ಬಲವತ್ತಂದಾಗ ಸಾಕಾಗಿತ್ತು, ಬಲವುಳ್ಳದ್ದು ದಪ್ಪವಾಗಿದ್ದು ಗಟ್ಟಿಯಾಗಿರುತ್ತಲ್ಲ ಇದು. ಆ ರೀತಿ ಈ ಮನಸ್ಸು ಅತ್ಯಂತ ಬಲಿಷ್ಠವಾಗಿದೆ. ಅದು ಅದಕ್ಕಾಗಿ ತೀರ್ಮಾನ ಮಾಡಿ ಅಲ್ಲೇ ಹೋಗುತ್ತೆ. ತಸ್ಯ ಮನಸ್ಸಃ, ಆ ಮನಸ್ಸಿನ ನಿಗ್ರಹಂ ಅಹಂ ನಮನ್ಯೆ, ನಾನು ಈ ರೀತಿ ಯೋಚನೆ ಮಾಡುತ್ತೇನೆ. ಯಾವುದಂತೆ ದುಷ್ಕರಂ ವಾಯೋರಿವ, ಅದು ಸುನಾಮಿ ಇದ್ರೆ, ಸೈಕ್ಲೋನ್ ಇದ್ರೆ ಆ ಗಾಳಿಯನ್ನು ತಡೆಗಟ್ಟೋದು ಎಷ್ಟು ಕಷ್ಟವೋ ಅದಷ್ಟೇ ಕಷ್ಟ ಎಂಬುದಾಗಿ ತಿಳಿಯುತ್ತೇನೆ. ಚಂಡಮಾರುತ ಬೀಸಿದ್ರೆ, ಚಂಡಮಾರುತ ಹೇಗೆ ಮನೆಗಳನ್ನು ಹಾರಿಸ್ಕೊಂಡು ಹೋಗುತ್ತೆ ಗಿಡವ, ಆ ರೀತಿ ಇವ್ ನೋಡ್ತಿದಾರಲ್ಲ ಹಾರೋಗ್ತಾ ಇರುತ್ತೆ, ಕಾಣ್ತಾ ಇರುತ್ತೆ, ಹೋಗ್ಬೇಡ 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 ಆಮೇಲೆ ನೋಡ್ತಾ ಪಶ್ಯತ್ವ ಹರ. ಜಪ ಮಾಡ್ತಿರುವಾಗಲೇ, ಧ್ಯಾನ ಮಾಡ್ತಿರುವಾಗಲೇ ಗೊತ್ತಾಗ್ತಾ ಇರುತ್ತೆ ಹೋಗ್ತಾ ಇರೋದು, ಆಳು ಹಿಡಿಯಕ್ಕೆ ಆಗಲ್ಲ. ಈ ಚಿಕ್ಕ ಮಕ್ಕಳು ಓಡ್ಬಿಡ್ತಾರಲ್ಲ ಆಟಕ್ಕೆ ಅಂತ, ಓದ್ತಾ ಕೂತಿರ್ತಾರೆ ಓದಕ್ಕೆ, ಸ್ವಲ್ಪ ಒಳಗೆ ಹೋಗ್ಬಿಡ್ತೀವಿ, ಓಡೋಗ್ಬಿಟ್ರೆ ಆಯ್ತು, ಓಡೋಗಿ ಇರೋದೇ ಇಲ್ಲ. ತಡೆಯುವುದಕ್ಕಾಗದೇ ಇರತಕ್ಕಂಥ ವಾಯುವಿನಂತೆಯೇ ಮನಸ್ಸು ಕೂಡ ಬಹಳ ಚಂಚಲವಾಗಿದ್ದು, ನೋಡ್ತಿರುವಾಗಲೇ ಹೋಗ್ತಾ ಇರುತ್ತೆ. ಪಶ್ಯತೋ ಹರಹ, ನೋಡ್ತಾ ಹೋಗ್ಬೇಡ 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 ಏನು ಹೋಗಿ ನಾಡು ಹೋಗ್ತಾ ಇರ್ತಾರೆ ಮಾಡಿ, ಏನು ಮಾಡಕ್ಕೆ ಆಗಲ್ಲ. ಪ್ರಸಿದ್ಧ ಮೇಘತು ಅಂತ ಭಾಷೆಗಳಲ್ಲಿ ಇದು ಲೋಕದಲ್ಲೇ ಪ್ರಸಿದ್ಧ, ಎಲ್ಲರಿಗೂ ಗೊತ್ತಿರುವಂಥದ್ದು. ಚಂಚಲಮಿ ಮನಃ, ಮನಸ್ಸು ಅತ್ಯಂತ ಚಂಚಲವಾಗಿದ್ದಲ್ಲವೇ. ಕೃಷ್ಣ ಶಬ್ದ ಕರ್ಸಾಬಿದ್ದಾರೆ. ಕೃಷ್ಣ ಇತಿ ಕೃಷತೆ ವಿಲೇಖನಾರ್ಥಸ್ಯ ರೂಪಂ. ಕೃಷ ವಿಲೇಖನೆ ಧಾತು, ಗ್ಲೋ ಮಾಡೋದು, ಉತ್ತೋದು, ಉಳುವುದು ವಿಲೇಖನ. ಇಲ್ಲೂ ನಮ್ಮ ಪಾಪವನ್ನೆಲ್ಲ ಕಿತ್ತು ಬಿಡ್ತಾನೆ ಅಂತ ಕರ್ಷತಿ. ಬೇಸಮೇತ ಪಾಪಾನಿ ಕರ್ಷತಿ ಇದು ಕೃಷ್ಣ ಅಂತ. ನಮ್ಮ ಪಾಪವನ್ನೆಲ್ಲ ಕಿತ್ತು ಬಿಡ್ತಾನೆ ತೆಗೆದುಬಿಡ್ತಾನೆ. ಅದಕ್ಕೆ ವಿಲೇಖನ ಅಂದ್ರೆ ಉಳುವುದು ಎಂಬ ಅರ್ಥವನ್ನುಳ್ಳಂತಹ ಧಾತುವಿನ ರೂಪವು, ಕೃಷ್ಣ ಧಾತುವಿನ ರೂಪವು ಇದು ಕೃಷ್ಣ ಅನ್ನೋದು. ಅಂದ್ರೆ ಏನ್ ಅರ್ಥ ಆಗತ್ತೆ ಇಲ್ಲಿ? ಭಕ್ತ ಜನ ಪಾಪಾದಿ ದೋಷ ಆಕರ್ಷಣ ಕೃಷ್ಣ. ಭಕ್ತ ಜನರ ಪಾಪಾದಿ, ಪಾಪದ ಕಷ್ಟ, ಅದ ಭಯ, ದುಃಖ ಏನೇನಿದ್ರು ಅದಕ್ಕೆ ಅವನು ಕೃಷ್ಣನ ಆಶ್ರಯಿಸಿಕೊಂಡ್ರೆ ಅವರ ಅದನ್ನು ಎಳೆದಾಕ್ತಾನೆ. ಪಾಪವನ್ನು, ದುಃಖವನ್ನು, ಭಯವನ್ನು, ಕಷ್ಟವನ್ನು ಎಲ್ಲವನ್ನು ಪರಿಹಾರ ಮಾಡುತ್ತಾನೆ. ಅದು ಕೃಷ್ಣ. ಇನ್ನೊಂದು ಹೇಳ್ತಾರೆ, ಕೃಷಿ ಭೂವಾಚಕ ಶಬ್ದ ಇರೋದು ಅರ್ಥ ಹೇಳ್ತಿದ್ದ ಕೃಷ್ಣ ಅನ್ನೋದು. ಕೃಷ್ಣ ಅನ್ನೋದು ಅವು ಇದ್ರಲ್ಲಿ ವಿಷ್ಣು ಪುರಾಣ ಹೇಳೋದು. ಯಾವ್ದು ಇರೋದು ಸತ್ಯವಾಗಿ ಅದಕ್ಕೆ ಕೃಷ್ಣ ಹೇಳುತ್ತೆ. ಸತ್ಯ ಅರ್ಥ ಕೃಷ್ಣ ಇದೆ. ನಶ್ಚ ನಿರ್ವೃತ್ತಿ, ನಾ ಇದೆಯಲ್ಲ ಅದು ಮೋಕ್ಷ ಹೇಳ್ತಂತೆ. ನಶ್ಚ ನಿರ್ವೃತ್ತಿ ವಾಚಕ ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ. ಆ ಕೃಷ್ಣ ಕೃಷ್ಣ ಅನ್ನೋದು ಯಾವಾಗಲೂ ಸತ್ಯವಾಗಿರ್ತಕ್ಕಂಥದ್ದು ಹೇಳ್ತಂತೆ. ವಾಸುದೇವ ಅದೇ ಅರ್ಥ ಇಲ್ಲಿಗೆ ಹೇಳ್ತಾರೆ. ವಸತಿ ಇದೆ ನಿರ್ವೃತ್ತಿ ವಾಚಕವಂತೆ ನಾನದು. ಅದೆರಡರ ಕೂಡುವಿಕೆಯೇ ಪರಬ್ರಹ್ಮವೇ ಕೃಷ್ಣ ಅಂತ ಹೇಳ್ತಾ ಇದೆ ಅಂತ ಕೃಷ್ಣ ಭಕ್ತರು ಮಾಡುವ ಶ್ಲೋಕ. ಭಕ್ತ ಜನರ ಪಾಪವೇ ಮುಂತಾದ ದೋಷವನ್ನು ಎಳೆದಾಕುತ್ತದೆ. ಆದ್ದರಿಂದ ಇದಕ್ಕೆ ಕೃಷ್ಣ ಕೃಷ್ಣ ಅಂತ ಪರಮಾತ್ಮನ ಹೆಸರು. ಹಿ ಯಸ್ಮಾನ್ ಮನಃ ಚಂಚಲಂ,
ಏಕೆಂದರೆ ಮನಸ್ಸು ಅತ್ಯಂತ ಚಂಚಲ. ಹೌದನಾ? ಮನಸ್ಸು ಚಂಚಲನಾ ಇಲ್ವಾ? ಸ್ಥಿರವಾಗಿರುತ್ತ? ಪಾಠದಲ್ಲಿದೆ, ಪಾಠದಲ್ಲಿ ಮಾತ್ರ ಇರಲ್ಲ, ಇನ್ನೆಲ್ಲ ಇರುತ್ತೆ. ಪಾಠ ಜಾಗದಲ್ಲಿ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಬೇರೆ ಹತ್ಬೇಕಾದ್ರೆ ಸಂಸ್ಕೃತ ಪಾಠ ಆ ಜಾಗದಲ್ಲಿ ಮನಸ್ಸಿರಲ್ಲ, ಎಲ್ಲೋ ಮನಸ್ಸಿರಲ್ಲ, ಏನೋ ವಿಷಯ ಮಾಡ್ತಾ ಇರುತ್ತೆ. ಇದು ಯೋಗಿಗಳಿಗೆ ಎಷ್ಟು ಕಷ್ಟ. ಇನ್ನು ವ್ಯವಹಾರದಲ್ಲಿರೋರಿಗೆ 108 ಸ್ವಭಾವದಿಂದ ಚಿಂತೆ ಇರುತ್ತೆ. ಅವರಿಗೆ ವ್ಯವಹಾರದ ಕಷ್ಟ ಇರೋದು, ಮನೆ ಕಷ್ಟ ಇರೋದು, ದೇಹದ ಆರೋಗ್ಯ ಇರೋದು, ಇನ್ಯಾರು ಆಗಿದ್ವಿ ಎಲ್ಲ ತುಂಬ್ಕೊಂಡು ತುಂಬಾ ಗೊಳಕೊಳ್ತೆ ಮನಸ್ಸು. ಅದಕ್ಕೆ ಭಾಷೆಗಾರರು ಬ್ರಹ್ಮಚರ್ಯಾದಿ ಆಗ ಇಂಪ್ರೆಷನ್ಸ್ ಕಮ್ಮಿ ಆಗಿರುತ್ತೆ. ಹೌದು, ಬ್ರಹ್ಮಚರ್ಯದಿಂದ ಹೋದ್ರೆ ಸರಿಯಾಗಿ ತಿಳ್ಕೊಂಡು ವಿವೇಕ ಚೆನ್ನಾಗಿರ್ಬೇಕು. ಅಲ್ಲಿ ಏಕಾಗ್ರತೆ ಫಸ್ಟ್, ಇಲ್ಲಿ ಏಕಾಗ್ರತೆ ಸ್ಟಾರ್ಟ್ ಮಾಡ್ತಾರೆ. ಆಟೋಮೆಟಿಕ್ ಆಗುತ್ತೆ. ಈ ಏಕಾಗ್ರತೆ ಬಂದ್ಬಿಟ್ರೆ ತಾನು ಒಂದ್ ಕಡೆ ಜಾಸ್ತಿ ಮನಸ್ಸು ಇಟ್ಬಿಟ್ರೆ ಇನ್ನೊಂದ್ ತಾನು ಹೋಗ್ಬಿಡುತ್ತೆ. 2 ಮನಸ್ಸು ಇಲ್ವಲ್ಲ, ಅದೊಂದು ಅನುಕೂಲ ಆಯ್ತು. 2-3 ಮನಸ್ಸು ಕೊಟ್ಟಿದ್ರೆ ಬಹಳ ಕಷ್ಟ ಆಗ್ಬಿಟ್ಟಿತ್ತು. 3 ಕಂಟ್ರೋಲ್, 1 ಮನಸ್ಸನ್ನೇ ಕಂಟ್ರೋಲ್ ಮಾಡಕ್ಕಾಗಲ್ಲ. ನೀ 2-3 ಮನಸ್ಸು ಇದ್ಬಿಟ್ಟಿದ್ರೆ ಸತ್ವಿ, ಇನ್ನು ಮುಖ್ಯ ಆಸೆ ಬಿಟ್ರೆ ಆಯ್ತು. ಒಂದಾಗಿನ ಹೇಗೋ ಒಂದನ್ನು ಕಂಟ್ರೋಲ್ ಮಾಡ್ಬೋದು ನಾವು, ಹೇಗೋ ಯೋಚನೆ ಮಾಡಿ ಬಿಗಿ ಮಾಡ್ಕೊಂಡು. ಅದು ಇರಲ್ಲ, 3 ವಿಷಯಗಳಿಗೆ 3, ಒಂದ್ ದುಡ್ಡು ಕಡೆಗೆ, ಒಂದು ಹುಡುಗಿಗಳಿಗೆ, ಒಂದು ಇನ್ನೊಂದು ಕಡೆಗೆ ಓಡಾಗುತ್ತೆ ಅಷ್ಟೇ. ದರಿದ್ರ ಅದು. ಕೇವಲ ವ್ಯತ್ಯರ್ಥಂ ಚಂಚಲಂ ಪ್ರಮಾಸಿಚ ಪ್ರಮಥನಶೀಲಂ ಪ್ರಮಥನಾದಿ ಶರೀರಂ ಇಂದ್ರಿಯಾಣಿ ಚ ಕ್ಷಿಪತ್ಸತ್ ಫಲವಶೀಕರೋತಿ. ಬರೀ ಬಹಳವಾಗಿ ಚಂಚಲ ಅಷ್ಟೇ ಅಲ್ಲ, ಅಲ್ಲ, ಪ್ರಮಾಸೀನೆ ಪ್ರಮಸೆ ಕಡ್ದು ಹಾಕತ್ತೆ. ಕಡ್ದು ಕೂರಕ್ಕೆ ಆಗಲ್ಲ, ಕ್ಷಡ್ಬಿಡುತ್ತೆ, ಆಗಲ್ಲ, ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂತ ಏನಾಗ್ತಿದೆ ಮನಸ್ಸು ಸಮಾಧಾನ ಇಲ್ಲ. ಧ್ರುವನ್ಗೆ ಪನಿಷ್ಮೆಂಟ್ ತುಂಬಾ ಇದೆಲ್ಲ ಮಾಡ್ತಾರೆ. 5 ನಿಮಿಷ ನನ್ನ ಮುಂದೆ ಸುಮ್ಮನೆ ಕೂತ್ಕೊಂಡು ಕೂರಿಸ್ತೀವಿ, 3ಕ್ಕೆ ಆಗಲ್ಲ. 5 ನಿಮಿಷ ಟೈಮರ್ ಇರ್ತೀವಿ, ಅದಕ್ಕಿಂತ ಅಷ್ಟು ಪನಿಷ್ಮೆಂಟ್ ಮಾಡ್ತೀವಿ. ಆ ಮಕ್ಕಳಿಗೆ ಆ ವಯಸ್ಸಲ್ಲಿ ಆಗದೇ ಇಲ್ಲ. 5 ನಿಮಿಷ ಸುಮ್ಮನೆ ಬಂದ ಏನ್ ಮಾಡ್ತಾನೆ ಆಮೇಲೆ ಬಿಟ್ರೆ ಏನ್ ಮಾಡ್ತಾನೆ? ಬಿಲ್ಡಿಂಗ್ ಸೆಟ್ ಮಾಡೋದು ಆಟದ ಕೆಲಸ ಇದೆಯಾ? ಪ್ರವೃತ್ತಿ ಆಟದ ಅದು ಒಬ್ರು ಅಕ್ಕಪಕ್ಕ ಬಂದು ಭಾಳ ಜಗಳ ಆಗ್ಬಿಟ್ಟಿತ್ತು. ಒಂದು ದಯಾದಿಗಳು ತಿನ್ನೋದು ಯಾವ್ದೋ ವಿಷಯ ಬೈದು ಬಂದು ಎಷ್ಟು ಕೋಪ ಬಂದ್ಬಿಟ್ಟಿದೆ. ಪೂಜೆ ಮಾಡ್ತಿದ್ದಾರೆ, ಪೂಜೆ ಮಾಡ್ತಿದ್ಮೇಲೆ ನಿನಗೆ ಸಗಳಿ ತಿನ್ನಿಸ್ತೀನಿ ಕೊಡ ಅಂತ ಹೂ ಹಾಕ್ತಾ ಇದ್ದಾರೆ. ನಿನ್ ಸಗಳಿ ತಿನ್ನಿಸ್ತೀನಿ ಬಾಯಿಗೆ ಅಂತ ಪೂಜೆ ಮಾಡ್ತಾ ಇದ್ದೀನಿ, ಜ್ಞಾನ ಮರ್ಸ್ಬಿಟ್ಟು ಹೂ ಹಾಕ್ತಾ ಇದ್ದಾರೆ. ಅಪ್ಪ ಏನ್ ಹೇಳ್ತಿದ್ಯಾ ನೀನ್? ಏನ್ ಹೋ ಅಂತ ಪೂಜೆ ಮಾಡ್ತಿರ್ಬೇಕಾದ್ರೆ ಮಂತ್ರ ಬರ್ತಿಲ್ಲ, ನಾಮ ಬರ್ತಾ ಇಲ್ಲ, ನಿಂಗೆ ಸಗಳಿ ತಿನ್ನಿಸ್ತೀನಿ ಬಾಯಿಗೆ ಅಂತ ಹೇಳ್ಬಿಟ್ಟು ಹೂ ಹಾಕ್ತಾ ಮಾಡ್ತಿದ್ದಾರೆ. ಎಕ್ಸ್ಟ್ರೀಮ್ ಕೋಪ ಬರೋ ಹಂಗ ಆಗಲ್ಲ. ಅದು ಕೂತು ಹೇಳಿ ಅದೇ ಕಾನೂನು ಮಾಡಕ್ಕಾಗತ್ತಾ? ಮನಸ್ಸಿಗೆ ಕಾನೂನು ಮಾಡಕ್ಬಲ್ಲಪ್ಪ. ಅದು ಇನ್ನು ಬೇರೆ ಪೂಜೆ ಮಾಡೋದಿಲ್ಲ, ಅವರೇ ಪೂಜೆ ಮಾಡ್ಬೇಕು. ಹೇಗೋ ಕೋಪಾವೇಶ ಬಂದ್ರೆ ಏನು ತೋರಿಸೋದಿಲ್ಲ ಮನುಷ್ಯನಿಗೆ. ಆ ಒಳಗಿರೋ ಕಾಮಕ್ರೋಧಾದಿ ದೋಷಗಳು ಹೆಚ್ಚಾಗ್ಬಿಟ್ರೆ ಕಡ್ದಾಕ್ಬಿಡುತ್ತೆ ಮನುಷ್ಯನ. ಜೇಷ ಕ್ರೋಧ ಬಹಳ ಕಷ್ಟ. ತನಗಾಗಿರುವ ಪ್ರತಿಕಾರವನ್ನ
ನೆನ್ಸ್ಕೊಂಡು ಹೇಗಾದ್ರು ಮಾಡ್ಬೇಕು ಪ್ರತಿಕಾರ ಮಾಡ್ಲೇಬೇಕು. ತನಗ ಏನೋ ತೊಂದರೆ ಆಗಿರ್ತಲ್ಲ ಅದು ಪ್ರತಿಕಾರ ಮಾಡ್ಬೇಕು ಅಂತ ಆ ಚಿಂತೆ ತುಂಬ್ಕೊಂಡು ಬಹಳ ಉದಾಹರಿಸಿರ್ತಾರೆ. ಕೋಪದಲ್ಲೂ ಅಂತಾರೆ ಎಕ್ಸ್ಟ್ರೀಮ್ ಆಂಗರ್ ಪ್ರವಾಸ ಸುತ್ತಾರಲ್ಲ ಅದು ಎಕ್ಸ್ಟ್ರೀಮ್ ಕಂಟ್ರೋಲ್ ಮಾಡುತ್ತೆ. ಹೌದು. ಪ್ರಮತ್ಸಾದಿ ಶರೀರ ಶರೀರವನ್ನೇ ಕಡ್ದಾಕ್ಬಿಡುತ್ತೆ. ಇಂದ್ರಿಯಗಳನ್ನು ಕೂಡ ಹಾರ್ಸಾಡ್ತದೆ. ಎಲ್ಲೆಲ್ಲೋ ಕಣ್ಣು ಸುಮ್ಮನೆ ಬಿಟ್ಟಿರ್ತಾನೆ, ನೋಡ್ತಾನೆ ಇರಲ್ಲ, ಎಲ್ಲೋ ಮನಸ್ಸು ಯಾವೋ ಮಾಡ್ತಿರ್ತಾನೆ. ಏನು ತಲೆ ಒಳಗೆ ಹೋಗ್ತಾ ಇರಲ್ಲ. ಒಂದು ವಿಷಯ ಸುಮ್ಮನೆ ದೇಹ ಗೊಂಬೆ ಕೂತು ಪೂಜೆ ಇರುತ್ತೆ ಹೊರತು ಒಂದು ವಿಚಾರ ತಲೆ ಒಳಗೆ ಹೋಗ್ತಾ ಇರಲ್ಲ. ಹರಿ ಸದಾ ಧನಚಿಂತಕ, ಮುಸನ ಚಿಂತಕ, ಭೋಗ ಚಿಂತಕ, ಇಷ್ಟೇ. ಏನು ಪ್ರಯೋಜನ. ಅದು ಅಭ್ಯಾಸ ಮಾಡಿ ಬಲ್ಸ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಅಷ್ಟೇ ವಿರುದ್ಧವಾದ ಕೆಲಸ ಮಾಡಿ, ಅದಕ್ಕೆ ನಮ್ಮ ಎಲ್ಲಾ ಸಂತರು ನಾಮಸ್ಮರಣೆ ಮಾಡಿ, ಭಗವಂತ ಸ್ತೋತ್ರ ಮಾಡಿ, ಭಜನೆ ಮಾಡಿ ಹೇಳೋದು ಯಾಕೆ ಅಂದ್ರೆ ಅದನ್ನು ಕಿಂಚ ಸಂಸ್ಕಾರ ಆಗತ್ತೆ ಅಂತ. ಖಂಡಿತ ನಾಮಸ್ಮರಣೆ ಮನಸ್ಸಿಟ್ಟು ಮಾಡಿದ್ರೆ ತುಂಬಾ ಪರಿಣಾಮ ಕೊಡುತ್ತೆ ಮನಸ್ಸಿಗೆ, ಬಹಳ ಒಳ್ಳೆ ಇದು ಕೊಡುತ್ತೆ. ಮನಸ್ಸಿಟ್ಟು ಮಾಡ್ಬೇಕು. ಪ್ರತಿಯೊಂದು ನಾಮದಲ್ಲೂ ನಾನು ಪರಮಾತ್ಮ ಕರಿತಾ ಇದ್ದೀನಿ, ನನ್ನ ಹತ್ರ ಬಾ, ನನ್ನ ಜೊತೆ ಇರು, ನನಗೆ ನೀನು ಇದಾಗಿರು ಅಂತ ಹೇಳಿ ಆ ಶ್ರೀರಾಮ ಜಯರಾಮ ಜಯರಾಮ ನಾಮ ಅಂತ ಅಷ್ಟೇ ಅಲ್ಲ, ಆ ನಾಮದ ನಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಸಂಬಂಧವನ್ನು ಕಲ್ಪಿಸ್ಕೋಬೇಕು. ನನಗೂ ಅವನಿಗೂ ನನ್ನ ಸ್ವಾಮಿ, ನನ್ನ ಗುರು, ನನ್ನ ಸರ್ವಸ್ವ ಅನ್ಕೊಂಡು ನೀನ್ ನನಗೆ ಸಹಾಯಕನಾಗಿ, ನೀನ್ ನನ್ನ ಜೊತೆಗಾರನಾಗಿದ್ದು ನನ್ನ ನೀನು ನಡೆಸೋ, ನನ್ನೊಂದಿಗೆ ಸರಿಯಾದ ಮಾರ್ಗ ಪ್ರೇರಣೆ ಮಾಡು ಅಂತ ಹೇಳಿ ನನ್ನಲ್ಲಿರುವ ಎಲ್ಲಾ ಹಾಗೆ ಏತಕ್ಕೆ ಬರಲೊಲ್ಲೆಯಲ್ಲಿ ಖರದೂಷಣರ ಕಾಟ ವಿರದೆ ಚಿತ್ತವನತ್ತ ಬರಸೆರೆಯುವ ಮಾಯಾ ಮೃಗವಿಲ್ಲವೇ. ನೀ ಮಾಯಾಮೃಗ ಇಲ್ಲಿಲ್ಲ ಅನ್ಕೊಂಡಿದ್ಯಾ? ಖರದೂಷಣ ಇಲ್ಲ, ಕಾಮಕ್ರೋಧಾರಲ್ಲ, ಆ ಖರದೂಷಣಗಿದ್ದು 3 ಪಟ್ಟು ಹೆಚ್ಚಾಗಿರುವಂಥವ್ರು ಇದನ್ನ ಸಂಹಾರ ಮಾಡಕ್ ನೀನ್ ಬರದೆ ಇನ್ಯಾರು ಮಾಡಕ್ಕಾಗಲ್ಲ, ನೀನ್ ಬಾ ಅಂತ. ಈ ನನ್ನ ಕಾಮಕ್ರೋಧಾದಿಗಳೆಂಬ ಖರದೂಷಣ ರಾಕ್ಷಸರು ಅದನ್ನ ಸಂಹಾರ ಮಾಡಕ್ ನನಗಾಗ್ತಿಲ್ಲ, ಅದು ನೀನ್ ಬಂದು ಸಂಹಾರ ಮಾಡ್ಕೊಡು ನಮ್ಮ ಸ್ವಾಮಿ ಹಾಳು ಮಾಡಿದ್ದಾರೆ. ಏತಕ್ಕೆ ಬರಲಲ್ಲೇ ಎಮ್ಮಯ್ಯ ಬಳಿಗೀಗ ಸೀತಾಪತಿ ಪೇಳಯ್ಯ, ಹೇತುವೇನಿಲ್ಲದೆ ಕಾತರ ಜನರನ್ನು ಭೀತಿಗೊಳಿಸುವುದಿದು ಏತರ ನ್ಯಾಯವೈ ಏತಕ್ಕೆ ಬರಲಲ್ಲೇ. ಕಾತರ ಜನ ಕಾಯ್ತಾ ಇದೀವಿ, ರಾಮಚಂದ್ರ ನೀನ್ ಬಾರೋ, ನನ್ನ ಸಹಾಯ ಮಾಡೋ, ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ನೀ ನನ್ನ ಮನಸ್ಸನ್ನು ನಡೆಸು, ನೀ ನನ್ನ ನಿಗ್ರಹ ಮಾಡು, ನೀನ್ ಇಲ್ಲಿರೋ ದುಷ್ಟಶಕ್ತಿ ಸಂಹಾರ ಮಾಡು. ಹೊರಗಡೆ ರಾಕ್ಷಸ ಸಂಹಾರ ಮಾಡೋದು ಸುಲಭ, ಇದು ಒಳಗಿರೋ ರಾಕ್ಷಸ ಸ್ವಭಾವ ಸಂಹಾರ ಮಾಡೋದಿದೆಯಲ್ಲ. ಪುರುಷೋ ಹಿ ರಕ್ಷಸ್ವಿ, ರಾಕ್ಷಸ ಪುರುಷ ಪ್ರತಿಯೊಬ್ಬ ಮನುಷ್ಯನು ರಾಕ್ಷಸ ಕೂಡ ಇದೆಯಂತೆ. ರಾಕ್ಷಸ ತುಂಬಾ ಲಕ್ಷಾಂತರ ವೃತ್ತಿಗಳು ಹಾಕೋದು ಒಬ್ರಲ್ಲ, ಎಷ್ಟು ವೃತ್ತಿಯೋ ರಾಕ್ಷಸ ವೃತ್ತಿ ಎಷ್ಟೋ ಅಷ್ಟು ಜನ ರಾಕ್ಷಸರು ಕೂತ್ಕೊಂಡಿದ್ದಾರೆ. ಅದೆಲ್ಲ ಪರಿಹಾರ ಅನ್ಕೊಂಡೆ ಇಲ್ಲ ದೇವತಾನುಗ್ರಹ ಆಗಬೇಕು, ಇಲ್ಲ ಭಗವಂತನ ಪರಮಾತ್ಮ. ಬಹಳ ಕಷ್ಟ ಇದು. ವಿಷಯ ತಿಳ್ಕೊಬೇಕಾದ್ರೆ ವಿಷಯ ಸ್ವರೂಪರೇ ನಾವಾಗಿರ್ಬೇಕು ಅಂತ ಹೇಳ್ತಲ್ಲ, ಅಂದ್ರೆ ವಿಷಯ ಸ್ವರೂಪ ಸ್ವರೂಪರೇ ನಾವಾಗಿರ್ಬೇಕು ಅಂತ, ವಿಷಯ ತಿಳ್ಕೊಬೇಕಾದ್ರೆ ವಿಷಯ ಸ್ವರೂಪರೇ ನಾವಾಗಿರ್ಬೇಕು ಅಂತ ಅಲ್ಲ. ಹಾಗೆ ಇರ್ತೀರಿ ತಿಳ್ಕೊಳ್ಳುವಾಗ, ಮನಸ್ಸು ಆ ವಿಷಯ ಆಕಾರ ಆಗಿದೆ ಅಂದ್ರೆ ನೀವು ಅದು ಹಾಗೆ ಇರ್ತೀರಾ. ಇದು ವಿಷಯ ನೀವೇ ಮನಸ್ತಾನೆ, ಮನಸ್ಸು ನಿಮ್ಮನ್ನು ಬಿಟ್ಟಿಲ್ಲ ತಾನೆ. ಅಲ್ಲಪ್ಪ, ಮನಸ್ಸು ಅನ್ನೋದು ಏನು ಯೋಚನೆ ಮಾಡಿ. ಮನಸ್ಸು ಅನ್ನೋದು ಹೋಗ್ಬೇಕು, ಪೆನ್ ಹೇಗೆ ಹೊರಗಡೆ ಇದ್ವ ನಿಮ್ ಬಿಟ್ಟಿಲ್ಲ ಮನಸ್ಸು, ನೀವೇ ಯೋಚನೆ ಮಾಡೋ ಮನಸ್ಸಾಗಿರ್ತೀರ. ಆ ಮನಸ್ಸೇ ವಿಷಯಾಕಾರವಾಗಿರುತ್ತೆ, ಅದೇ ನೀವೇ ಮನಸ್ಸಿನ ಮೂಲಕ ವಿಷಯ ಆಗಿರ್ತೀರ. ಹಂಗೆ ಯಾವ ಗಣಿತ ಆಗಲಿ, ಒಂದು ಸೈನ್ಸ್ ಆಗಲಿ, ಅಥವಾ ವ್ಯಾಕರಣ ಆಗಲಿ, ಯಾವುದೇ ವೇದಾರ್ಥ ಆಗಲಿ, ಲೌಕಿಕ ವಿಚಾರ ಆಗಲಿ, ಅದು ಮನಸ್ಸಿನ ವೃತ್ತಿ ಅಂತಂದ್ರೆ ನೀವು ಮನಸ್ಸಾಗಿ ಆ ವಿಷಯ ವೃತ್ತಿಯಿಂದ ಕೂತ್ಕೊಂಡು ತೋರ್ತಾ ಇರ್ತೀರ. ನಿಮಗೆ ಹೆಸರು ಆಕಾರ, ನೀವು ಹಾಗೇ ಇರ್ತೀರ. ನಮ್ ಗಮನ ಆಗ ಕಡೆ ಗಮನ ಇರೋದು ನಾವಾಗಿದ್ದೀವಿ ಅನ್ಸಲ್ಲ ಅಷ್ಟೇ. ಪರವಶೀಕರೋತಿ ಚಿತ್ತ ಅಂದ್ರೆ ಇಂದ್ರಿಯಗಳನ್ನೆಲ್ಲ ಅದು ಇಂದ್ರಿಯವನ್ನು ಶರೀರವನ್ನು ವಿಕ್ಷೇಪವನ್ನು ದೂರಕ್ಕೆ ಎಸೆದದ್ದಾಗಿದ್ದು ಪರವಶವನ್ನಾಗಿ ವಿಷಯವಶವನ್ನಾಗಿ ಮಾಡ್ಬಿಡುತ್ತೆ. ಇನ್ನು ವಿಷಯವಶಕ್ಕೆ ಅಂತ ಕೂತ್ಕೊಂಡ್ಬಿಡ್ತಾನೆ. ಕಿಂಚ ಬಲವತ್ತು ಪ್ರಬಲಂ ನಕೇತು ನಿಯಂತು ಶಕ್ಯಂ. ಮತ್ತು ಬಲವುಳ್ಳದ್ದು ಬಹಳ ಬಲಿಷ್ಠ ಅಂದ್ರೆ ಯಾರಿಂದಲೂ ಹತೋಟಿ ಮಾಡಕ್ಕಲ್ಲ, ಕಂಟ್ರೋಲ್ ಮಾಡಕ್ಕ, ತಡೆಗಟ್ಟಕ್ಕಾಗಲ್ಲ, ನಿಲ್ಸಕ್ಕೆ ಆಗಲ್ಲ. ನಿಲ್ಲಿಸ್ತೀರಿ ಅಂತಂದ್ರೆ
ಆ ಸಮೇತಕ್ಕೆ ಸಮೇತ ಹಾರಿಸ್ಕೊಂಡು ಹೋಗುತ್ತೆ, ಒದ್ಕೊಂಡು ಹೋಗುತ್ತೆ. ಏನ್ ಮಾಡಿದ್ರು ಆ ವಾಸನೆ ವಿಷಯ ವಾಸನೆ ಎಷ್ಟು ಜೋರಾಗಿ ಕೂತ್ವಿ ಅಂದ್ಮೇಲೆ ಅದು ಹೆಂಗ್ ಹಾರೋಗುತ್ತೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ದುರ್ನಿವಾರತ್ವ, ತಡೆಗಟ್ಟುವುದಕ್ಕೆ ಆಗುವುದಿಲ್ಲವಾದ್ರಿಂದ ಅದು ಬಲವುಳ್ಳದ್ದು. ಇವಾಗ ಚಿಕ್ಕ ಮಗುನ್ ಕೈ ನಿಲ್ಲಿಸ್ಕೊಂಡ್ಬಿಡು, ಹೋಗ್ಬೇಡ ಅಂತ. ಮನಸ್ಸನ್ನು ಹಿಡಿದು ಹಿಡ್ಕೊಂಡು ನಿನ್ನ ಸಮಯ ಹಾಕೊಂಡು ಹೋಗ್ತದೆ, ನೀನು ಬಾ ಅಲ್ಲಿಗೆ ಅಂತ. ವಿಷಯ ಮುಖಂಡು ಅಲ್ಲೇ ಇದ್ದಿರ್ಬೇಕು, ಬರೋಕ್ಕೆ ಅದರ ಹಂಗ ಮಾಡ್ಬಿಡುತ್ತೆ. ಆಮೇಲೆ ಇನ್ನೊಂದು ತಮಾಷೆ ಗೊತ್ತಾ, ನಾವು ವಿಷಯವನ್ನು ಅನುಭವಿಸ ನೋಡುವಾಗ ನಮ್ಗೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಇದ್ ಮಾಡುತ್ತೆ ನಮ್ಗೆ ಗೊತ್ತೇ ಆಗಲ್ಲ. ಮುಂಚೆ ಯಾವ ವಿಷಯದ ಇನ್ವಾಲ್ವ್ ಆಗಿರ್ತೀವೋ ನಮ್ಮನ್ನ ನಾಳೆ ಇಲ್ಲಿಗೆ ಎಳ್ಕೊಂಡ್ಬರುತ್ತೆ, ನಮ್ಗೆ ಇದಕ್ಕೆ ಕುಸಂಸ್ಕಾರ ಕೊಡುತ್ತೆ, ಇದನ್ನ ನಾನು ಹಾಳ ಹೋಗ್ತೀನಿ ತತ್ಕಾಲ ಅನ್ಸೋದೇ ಇಲ್ಲ. ನಾನು ಹೋಗ್ಬಾರ್ದಾಯ್ತು, ನಾನು ಇದಕ್ಕೆ ಇನ್ವಾಲ್ವ್ ಆಗ್ಬಾರ್ದಾಯ್ತು, ನಾನು ಯೋಚನೆ ಮಾಡ್ಬಾರ್ದಾಯ್ತು, ಇದು ಚಿಂತೆ ಅಂಟಿಸ್ಕೋಬಾರ್ದಾಯ್ತು. ಆಮೇಲೆ ಆ ತತ್ಕಾಲ ಏನಾಗುತ್ತೆ, ಯಾರು ತಂತುನಾಗವದ್ ಅಚ್ಛೇದ್ಯಂ, ಗಟ್ಟಿ ತುಂಡು ಮಾಡಕ್ಕೆ ಆಗಲ್ಲ, ಮುರಿಯಕ್ಕೆ ಆಗಲ್ಲ. ಹೇಳಿಮ್ಮ ಗುರುಗಳೇ, ಈಗ ತಾನೇ ನೀವ್ ಹೇಳಿದ್ರಲ್ಲ ವಸ್ತುಗೆ ಆಕಾರ ಅದೇನೋ ಹೇಳಿದ್ರಲ್ಲ, ಅದು ಸ್ವಲ್ಪ ಮತ್ತೆ ಒಂದ್ಸತಿ ಹೇಳಿ, ನನ್ಗೆ ಅರ್ಥ ಆಯ್ತು ಅನ್ಸುತ್ತೆ, ಅರ್ಥ ಗೊತ್ತಿಲ್ಲ ಇನ್ನ ಕರೆಕ್ಟ್ ಆಗಿ. ಮನಸ್ಸು ಅಂತ ಒಂದು ಇದೆಯಲ್ಲಮ್ಮ, ಆ ಮನಸ್ಸು ಅನ್ನೋದು ನಾವೇ ಯೋಚನೆ ಮಾಡೋ ಮನಸ್ಸು ಅಂತ ಆಗಿರ್ತೀವಿ. ಇವಾಗ ಪೆನ್ ಹೇಗೆ ಹೊರಗಡೆ ಇದೆಯೋ ಹಾಗೆ ನಿಮ್ಮನ್ ಬಿಟ್ಟು ಮನಸ್ಸು ಅಂತ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲ, ಇಂದ್ರಿಯ ಇಲ್ಲ. ಯೋಚನೆ ಮಾಡುವಾಗ ನಿಮಗೆ ಹೆಸರು, ನಮ್ಗೆ ಹೆಸರು ಮನಸ್ಸು ಅಂತ. ಆ ಮನಸ್ಸು ಯಾವ ವಿಷಯವನ್ನು ಯೋಚನೆ ಮಾಡ್ತಿರತ್ತೋ ನಾವೇ ಆ ಮನಸ್ಸಾಗ ಆ ವಿಷಯಾಕಾರವಾಗಿರ್ತೀವಿ. ನಮಗೆ ವಸ್ತು ನಮ್ ಸೆನ್ಸ್ ಆರ್ಗನ್ಸ್ ಇಂದ ಒಳಗೆ ಅದು ಬಂದಿರುತ್ತೆ ಅಲ್ವಾ, ವಿ ಸಿ ಥ್ರೂ ಅ ಸೆನ್ಸ್. ವಸ್ತು ಇದೆ ಒಳಗೆ ಬಂದಿರುತ್ತೆ ಅಂತೀವಲ್ಲ, ಅದು ಮನಸ್ಸೇ. ಹೊರಗ್ ವಸ್ತು ಇದೆ ಅನ್ನೋದು ಮನಸ್ಸೇ, ಅದು ಒಳಗ್ ಬರುತ್ತೆ ಅನ್ನೋದು ಮನಸ್ಸು. ಒಳಗೆ ಹೊರಗೆ ಅನ್ನೋದು ಮನಸ್ಸಿನಲ್ಲೇ ಮಾಡುವ ಕಲ್ಪನೆ ಹೊರತು ಮನಸ್ಸು ಬಿಟ್ಟು ಒಳಗೆ ಹೊರಗೆ ಅನ್ನೋದಿಲ್ಲ. ಮೈಂಡ್ ಅನ್ನೋಂಗೆ ಹೇಳ್ಬೋದು ನೀವು ಹೇಳೋ. ಮನಸ್ಸಲ್ಲೇ ಪ್ರಪಂಚ ಇರೋದು, ಮನಸ್ಸಲ್ಲೇ ವಿಷಯ ಇರೋದು, ಮನಸ್ಸಲ್ಲೇ ಎಲ್ಲವೂ ತೋರ್ತಿರೋದು. ಆ ಮನಸ್ಸೇ ಎಲ್ಲವೂ ಆಗಿರೋದ್ರಿಂದ, ಆ ಮನಸ್ಸು ನೀವಾಗಿರೋದ್ರಿಂದ ನಿಮ್ಮಲ್ಲೇ ಎಲ್ಲವೂ ಇರೋದು ಅಂತ ಅರ್ಥ. ನೀವೇ ಮನಸ್ಸಾಗಿ ಎಲ್ಲವಾಗಿ ತೋರ್ತಾ ಇದ್ದೀರಾ. ಮನಸ್ಸು ನಿಮ್ಮನ್ನು ಬಿಟ್ಟಿಲ್ಲ, ಮನಸ್ಸು ಬಿಟ್ಟು ಯಾವುದೂ ಇಲ್ಲ. ಅರ್ಥಾತ್ ನೀವೇ ಮನಸ್ಸಾಗಿ ಎಲ್ಲವಾಗಿ ತೋರ್ತಾ ಇದ್ದೀರಾ, ಎಲ್ಲವಾಗಿ ಇದ್ದೀರಾ. ಹೊರಗೆ ವಿಷಯ ಇದೆ, ಮನಸ್ಸಿಗೆ ತಗೋದು ಸುಳ್ಳು. ಅದು ಸುಮ್ಮನೆ ವ್ಯವಹಾರಕ್ಕೆ ನಾವು ಅಂದ್ಕೊಂಡಿದೀವಿ ಹೊರತು ಎಲ್ಲಾ ಪ್ರಾಣಿಗಳು ನಾನೇ, ಎಲ್ಲಾ ವಸ್ತುಗಳು ನಾನೇ, ಎಲ್ಲಾ ವಿಚಾರಗಳು ನಾನೇ, ಅಷ್ಟು ನಾನೇ. ನನ್ನನ್ನು ಬಿಟ್ಟು ಯಾವುದೂ ಇಲ್ಲ. ಯಾಕಂದ್ರೆ ಎಲ್ಲವೂ ಮನಸ್ಸು, ನಾನು ಮನಸ್ಸು. ಎಲ್ಲವೂ ಮನಸ್ಸನ್ನು ಬಿಟ್ಟಿಲ್ಲ, ನನ್ನನ್ನು ಬಿಟ್ಟು ಮನಸ್ಸಿಲ್ಲ ಅಂದ್ಮೇಲೆ ನಾನೇ ಮನಸ್ಸಾಗಿ ಎಲ್ಲವಾಗಿ ತೋರ್ತಾ ಇದ್ದೀನಿ. ಆದ್ರಿಂದ ನನಗೆ ಎಲ್ಲ ಅನ್ನೋ ರೂಪ ವಿಶೇಷ ಬಂದಿದೆಯೇ ಹೊರತು ವಾಸ್ತವವಾಗಿ ಎಲ್ಲರೂ ಇಲ್ಲವೇ ಇಲ್ಲ. ತನ್ನೊಬ್ಬನಿಗೆ ಅವಿದ್ಯೆಯಿಂದ ಕಲ್ಪನೆಯಿಂದ ಎಲ್ಲವಾಗಿ ಇರುವಂತೆ ತೋರ್ತಾ ಇದ್ದಾನೆ. ಎಲ್ಲವೋ ಎಂಬಂತೆ ಇದು ಕನಸಿನ ಹೋಲಿಕೆ ತಗೊಳ್ಳಿ. ಕನಸಿನಲ್ಲಿ ನೀವು ಒಬ್ಬರೇ ಇರೋದು, ನೀವೇ ಮನಸ್ಸಾಗಿ ಪ್ರಪಂಚವಾಗಿ ಜನವಾಗಿ ಎಲ್ಲೋ ತೋರ್ತಾ ಇರ್ತೀರಾ. ಅಷ್ಟು ನಿಮ್ಮಲ್ಲೇ ಮತ್ತೆ ಅಡಗತ್ತೆ. ಎಚ್ಚೆತ್ತುಕೊಳ್ಳೆ ಎಲ್ಲ ನಿಮ್ಮಲ್ಲೇ ಅಡಗತ್ತೆ. ನಿಮ್ಮಲ್ಲೇನೆ ನೀವು ಅಂದ್ಕೊಂಡು ನಿಮ್ಮಲ್ಲೆಲ್ಲ ನೀವು ಆಗಿರೋ ನಿಮ್ಮಲ್ಲಿ. ಹಾಗೆ ಆ ನಿಮ್ಮಲ್ಲೇ ಇವಾಗ ಎಲ್ಲವೂ ಎಚ್ಚರ ಅನ್ನೋದು ಉಂಟಾಗಿರೋದು, ಪ್ರಪಂಚ ತೋರ್ತಿರೋದು, ಇಲ್ಲ ಎಲ್ಲಾ ಪದಾರ್ಥಗಳು ಎಲ್ಲವೂ ನಿಮ್ಮ ಎಚ್ಚರದೊಳಗೆ, ಎಚ್ಚರ ನಿಮ್ಮೊಳಗೆ, ನೀವೇ ಎಲ್ಲವೂ ನೀವೇ ಎಚ್ಚರವಾಗಿ ಎಲ್ಲವಾಗಿ ತೋರ್ತಾ ಇದ್ದೀರ. ನಿಮ್ಮನ್ ಬಿಟ್ಟು ಯಾವುದು ಇಲ್ವೇ ಇಲ್ಲ ಈ ಪ್ರಪಂಚ. ಇದು ಅನುಭವ ಆಯ್ತು ನೋಡ್ರೆ, ಸಮಸ್ತವು ನಾನೇ ಆಗಿದ್ದೀನಿ. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಬರೋದು ಯಾವ ಕಾಲಕ್ಕೂ. ಊಹಿಸ್ಕೊಂಡಿದೆ ತುಂಬಾ ಇದನ್ನು ಇದೆ, ತುಂಬಾ ಈ ಒಂದು ಕಾನ್ಸೆಪ್ಟ್ ಅನ್ನೇ ಮೇಂಟೈನ್ ಮಾಡಿ ಕ್ಯಾರಿ ಮಾಡ್ತಾ ಇದ್ರೆ ರಾಗದ್ವೇಷಕ್ಕೆ ಅವಕಾಶವೇ ಇಲ್ಲ. ಯಾಕಂದ್ರೆ ಎಲ್ಲವೂ ನಾನೇ ಆದ್ಮೇಲೆ ಒಂದೊಂದು ಇಷ್ಟಪಡೋದು, ಒಂದೊಂದು ದ್ವೇಷ ಮಾಡೋದು, ಒಂದೊಂದು ಇದಕ್ಕೆಲ್ಲ ಮೀನಿಂಗ್ಲೆಸ್. ಇದು ಅರ್ಥವೇ ಇಲ್ಲ. ಇವಾಗ ನಾನ್ ನನ್ನ ಕೈಯನ್ನು ಇಷ್ಟಪಡೋದು, ನನ್ನ ಕಾಲನ್ನು ದ್ವೇಷ ಮಾಡೋದು ಹೇಗೆ ಅರ್ಥವಿಲ್ಲವೋ, ಅದು ಕಾಲನ್ನು ಇಷ್ಟಪಡೋದು ಕೈ ದ್ವೇಷ ಅರ್ಥವಿಲ್ಲ. ಹಾಗೆ ಸಮಸ್ತವೂ ತನ್ನ ಸ್ವರೂಪವಾಗಿ ತಾನೇ ಆಗಿ ತನ್ನಲ್ಲೇ ಇದ್ದು ತಾನೇ ಆ ರೀತಿ ತೋರ್ತಾ ಇರೋದು ಅಂತ ಆದ್ಮೇಲೆ, ತನ್ನ ಬಿಟ್ಟು ಇಲ್ವೇ ಇಲ್ಲ ಅಂತ ಆದ್ಮೇಲೆ ಮತ್ತೆ ಯಾಕೆ ಇನ್ನೊಂದು ಕಲ್ಪಿಸ್ಕೊಳ್ಳೋದಾಗ್ಲಿ, ಅದು ಇದೆ ಅಂತ ಅಂದ್ಕೊಳ್ಳೋದು, ಅದ್ರ ಕಡೆ ಹೋಗೋದು, ಅದೆಲ್ಲ ಭ್ರಾಂತಿ. ಇರೋದಲ್ಲ ನಾನೊಬ್ಬನೇ, ನಾನ್ ಎಂಥವನು, ನಾನ್ ಹೇಗಿರೋನು, ನನ್ನ ನಿಜ ರೂಪ ಏನು ಅನ್ನೋದನ್ನ ನಾವು ನೋಡ್ಕೊಂಡ್ರೆ ಸಾಕು. ಇನ್ನೇನನ್ನು ನಾವು ತಲೆ ಹಚ್ಕೋಬೇಕಾಗಿಲ್ಲ. ಯಾಕಂದ್ರೆ ಬಾಕಿ ಇದೆಲ್ಲವೂ ಅವಿದ್ಯಾ ಕಲ್ಪಿತವೇ, ಬರೀ ತೋರಿಕೆ, ಇಲ್ಯೂಷನ್. ಅದು ಮನಸ್ಸೇ ಕಲ್ಪಿತವಾದದ್ದಾದ್ಮೇಲೆ ಆ ಕಲ್ಪಿತವಾದ ಮನಸ್ಸೇ ತೋರಿದ್ದೆಲ್ಲವೂ ಕಲ್ಪಿತವೇ. ದುರ್ನಿವಾರ, ತಡೆಗಟ್ಟಕ್ಕಾಗದೇ ಇರುವಂತಹದ್ದು ಅದು ಬಲವತ್ತು. ದೃಢ ಅಂದ್ರೆ ತಂತುನಾಗವದ್ ಅಚ್ಛೇದ್ಯಂ.
ಭಾಗವತ್ ಅಚ್ಚೆ ಅದು ಆನೆ ಕಟ್ಟುವ ಹಗ್ಗದಂತೆ ತುಂಡು ಮಾಡಕ್ಕಾಗಲ್ಲ ಅಂತ, ಅಷ್ಟು ದಪ್ಪ, ಬಾರಿ ಗಟ್ಟಿ ಅದು. ಈಗ ನೂಲನ್ನು ಹೀಗಂದ್ರೆ ಕಟ್ಟಾಗತ್ತೆ, ಆನೆ ಕಟ್ಟೋ ದಾರದಿಂದ ಕಟ್ ಮಾಡ್ತೀರ, ಬಾಳ ಗಟ್ಟಿ. ತಸ್ಯ ಏವಂ ಭೂತಸ್ಯ ನಿಗ್ರಹಂ ನಿರೋಧಂ ಮನ್ಯೆ ವಾಯೋರಿವ ಸುದುಷ್ಕರಂ. ಈ ರೀತಿಯಾಗಿರುವಂತಹ ಮನಸ್ಸಿನ ನಿಗ್ರಹನ ನಿರೋಧ, ತಡೆಗಟ್ಟೋದು ಅನ್ನೋದು ಇದನ್ನ ವಾಯುವಿನಂತೆಯೇ ಬಹಳ ಕಷ್ಟಕರವೆಂಬುದಾಗಿ ನಾನು ತಿಳಿಯುತ್ತೇನೆ. ಅಂದ್ರೆ ಚಂಡಮಾರುತವನ್ನ ತಡೆಗಟ್ಟುವುದು ಹೇಗೆ ಕಷ್ಟಕರ ಅಂತ ಲೋಕ ಪ್ರಸಿದ್ಧವೋ, ಅದಂತೆ ಈ ತರಹದಾದ ಮನಸ್ಸನ್ನ ತಡೆಗಟ್ಟೋದು ತುಂಬಾ ಕಷ್ಟ ಅಂತ. ಒಂದು ಇವೆರಡೇ ಕರೆಕ್ಟೆ. ಪರಮಾರ್ಥ ಕಡೆನ ನೋಡಿದ್ರೆ ಇಲ್ಲೇ ಇಲ್ಲ, ಅದು ಕಲ್ಪಿತ. ಹಗ್ಗದಲ್ಲಿ ಹಾಕುವ ಹಾಗೆ ಮನಸ್ಸು ಕಲ್ಪಿತ, ಪ್ರಪಂಚ ಕಲ್ಪಿತ. ನಿಗ್ರಹ ಮಾಡುವ ಅವಶ್ಯಕತೆ ಇಲ್ಲ. ಅದು ಗೊತ್ತಾಗುವವರೆಗೆ ಈ ನಿಗ್ರಹ ಮಾಡ್ಲೇಬೇಕು. ಆ ವಿಚಾರ ನಿಮ್ಗೆ ಮನಸ್ಸಿಗೆ ಮನದಟ್ಟಾಗ್ಬೇಕಾದ್ರೆ ಯಾವ್ದು ಮುಂಚೆ ಹುಚ್ಚಿ ಬಿಡ್ಬೇಕಾ ಮುಂಚೆ ಮದುವೆ ಆಗ್ಬೇಕಾ ಹೇಳಿದ್ರೆ ಮುಂಚೆ ಹುಚ್ಚಿ ಬಿಡ್ಬೇಕು, ಆಮೇಲೆ ಮದುವೆ ಆಗ್ಬೇಕೆ ಹೊರತು ಮದುವೆ ಆದ್ಮೇಲೆ ಹುಚ್ಚಿ ಬಿಡ್ತೀನಿ ಯಾರು ಹೆಣ್ ಕೊಡಲ್ಲ ಮದುವೆ ಹುಚ್ಚಿದ್ದಾಗ. ಹಾಗಾಗಿ ಮುಂಚೆ ಹುಚ್ಚು ಕಳ್ಕೊಬೇಕು. ಈ ದ್ವೈತ ಹುಚ್ಚಲ್ಲಿ ಮುಂಚೆ ಬಿಟ್ಕೋಬೇಕು. ದ್ವೈತ ಸತ್ಯತ್ವ ಬುದ್ಧಿ ಕಳ್ಸ್ಕೊಬೇಕು. ದ್ವೈತ ಸತ್ಯತ್ವ ಬುದ್ಧಿ ಕಳ್ಸ್ಕೊಂಡು ಎಲ್ಲವೂ ತನ್ನಲ್ಲೇ ತೋರ್ತಾ ಇರೋದು, ತಾನೇ ಆಗಿರೋದು, ತನ್ನಲ್ಲೇ ಇರೋದು, ತನಗೆ ಏನೇ ಇಲ್ಲ ಅನ್ನೋದು ಚೆನ್ನಾಗಿ ಮಾಡ್ಕೊಂಡು ಆ ಚಿಂತೆ ಬಿಟ್ಟು ಬಿಡ್ಬೇಕು. ಇಷ್ಟನ್ನು ಅರ್ಥ ಮಾಡ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಅಸ್ತಿತ್ವವನ್ನೇ ಕೊಡದೆ, ಅದರ ಕಡೆ ಗಮನವನ್ನೇ ಕೊಡದೆ, ತಾನ್ಯಾರು, ತಾನಿಂಥವನು, ನನ್ನನ್ನು ಹೇಗೆ ಹೇಳುತ್ತೆ ಉಪನಿಷತ್ತು ಅಥವಾ ಗೀತೆ, ಅದನ್ನ ಆ ಚಿಂತನೆಯನ್ನ ಹಚ್ಚಿಸ್ಕೊಂಡು ಹೋದ್ರೆ ಆಟೋಮೆಟಿಕ್ ನಿಮ್ಗೆ ಈ ಚಿಂತನೆ ಬಿಟ್ಟು ಮನಸ್ಸು ನಿಗ್ರಹ ಆಯ್ತು ಅಂತ ಅರ್ಥ. ಇದನ್ನೇ ತುಂಬಾ ಕ್ಯಾರಿ ಮಾಡಿದ್ರೆ ನಿಗ್ರಹ ಮಾಡಕ್ ಒಂದು ಟೈಮು, ಆಮೇಲೆ ಆತ್ಮ ಹಚ್ಚೋಕ್ ಇನ್ನೊಂದು ಟೈಮು ಏನಿಲ್ಲ. ಆತ್ಮಚಿಂತನೆ ಮಾಡುವ ಟೈಮಲ್ಲೇ ನಿಗ್ರಹ ಆಗಿರುತ್ತೆ ಮನಸ್ಸು. ಯಾಕಂದ್ರೆ ಆತ್ಮಚಿಂತನೆ ಮಾಡ್ಬೇಕು, ನಿಗ್ರಹ ಆಗದೆ ಚಿಂತನೆ ಮಾಡಲ್ಲ. ಇದು ಚಿಂತನೆ ಮಾಡೋಕೆ ಬಿಡ್ತಾ ಇಲ್ಲ ಅಂದ್ರೆ ಅವಾಗ ಅಭ್ಯಾಸ ಮಾಡ್ಬೇಕು. ಅವಾಗ ಇನ್ನೂ ಆರಂಭ ಹಂತದಿಂದ ನಾಮಸ್ಮರಣೆ, ಸ್ತೋತ್ರ, ಭಜನೆ, ಕೀರ್ತನೆ, ಇನ್ನೇನು ಪರೋಪಕಾರ, ದಾನ, ಅನ್ನದಾನ ಎಲ್ಲಾ ತರಹನ್ನು ಹೇಳ್ತಾರೆ ಇದಕ್ಕೆ ಉಪಕಾರವಾಗಿ. ಯಾವ್ಯಾವ್ದ್ರಿಂದ ಪಾಪ ಹೋಗೋದಕ್ಕೆ ತುಂಬಾ ಉಪಾಯನ ಹೇಳ್ತಾರೆ. ಪಾಪ ನಿಮಿತ್ತವಾಗಿ ಚಿತ್ತ ಹರಿದಾಡುತ್ತೆ. ಚಿತ್ತ ಹರಿದಾಡೋದು ನಿಲ್ಲಿಸ್ಬೇಕಾದ್ರೆ ಪಾಪ ಕಮ್ಮಿ ಆಗುತ್ತೆ. ಪಾಪ ಕಮ್ಮಿ ಆಗೋದಕ್ಕೆ ಪುಣ್ಯ ಸಂಪಾದನೆ ಆಗಬೇಕು. ಪುಣ್ಯಕ್ಕೆ ಶಾಸ್ತ್ರೀಯ ಪ್ರಮಾಣ. ಅನ್ನದಾನ ಮಾಡು, ಪುಣ್ಯ ಬರುತ್ತೆ. ವಸ್ತ್ರದಾನ ಮಾಡು, ಪರೋಪಕಾರ ಮಾಡು, ಯಾರಿಗೂ ಅನ್ಯಾಯ ಮಾಡ್ಬೇಡ, ದ್ರೋಹ ಚಿಂತನೆ ಮಾಡ್ಬೇಡ, ಯಾವಾಗೂ ನಾಮಸ್ಮರಣೆ ಭಗವತ್ ಚಿಂತನೆ ಇರುವಂತ ಎಲ್ಲ ಭಗವಂತನ ಸಂಬಂಧಪಟ್ಟಂತಹ ಕಾರ್ಯವನ್ನು ಹೇಳ್ತಾ ಇದನ್ನು ನಮ್ಮನ್ನು ತೊಡಗಿಸಿ ನಮ್ಮ ಚಿತ್ತಶುದ್ಧಿಯನ್ನು ಉಂಟು ಮಾಡಿಕೊಟ್ಟು ಆಮೇಲೆ ಮನಸ್ಸಿಗೆ ಕ್ಲಿಯರ್ ಆಗಿ ಶುದ್ಧವಾಯಿತು, ಸ್ವಚ್ಛವಾಯ್ತು ಮೇಲೆ ಆತ್ಮವಿಚಾರವನ್ನು ಹಚ್ಚಿ ಸತ್ಯ ವಿಚಾರ ತಿಳಿಸ್ಕೊಟ್ಟು ಸತ್ಯಗಳು ನೆಲೆ ನಿಂತು ಗೊತ್ತಾಯ್ತು ಅಂತ ಅದು ಮುಕ್ತರಾಗ್ತಾನೆ. ವಾಯೋ ದುಷ್ಕರ ನಿಗ್ರಹ ಅಥೋಪಿ ಮನಸೋ ದುಷ್ಕರಂ ಮನ್ಯೇತಿ ಅಭಿಪ್ರಾಯ. ವಾಯೋ ದುಷ್ಕರ್ಮ ಅಂದ್ರೆ ಅಷ್ಟೇ ಅಂತ ಅನ್ಕೋಬೇಡಿ ಅಂತ ಇದ್ದಾರೆ. ವಾಯುವಿನಂತೆ ದುಷ್ಕರ ಅಂತಲ್ಲ, ವಾಯುಗಿಂತಲೂ. ವಾಯುವನ್ನಾದ್ರೂ ಹೇಗೋ ತಡೆಗಟ್ಟು ಬಿಡ್ಬೋದು ಅನ್ನೋ ಬೆಟ್ಟ ಗಿಟ್ಟ ಮಧ್ಯ ಇದ್ರೆ ವಾಯು ದಿಗ್ ಬದಲಾಯಿಸುತ್ತೆ. ಆದ್ರೆ ಇದನ್ ಮಾತ್ರ ಬೆಟ್ಟದ ಒಳಗೂ ಹೋಗುತ್ತೆ. ಇದು ದರಿದ್ರ ಬೆಟ್ಟದ ಒಳಗೆ ಏನಿದೆ ವಿಷಯ ಮಾಡುತ್ತೆ. ಅಲ್ಲಿ ಏನಿರ್ಬಹುದು, ಇಲ್ಲೇ ಅದನ್ನ ನೋಡಿದ್ರೆ ಹೋದ್ರೆ ಅಲ್ಲಿ ಏನಾದ್ರು ಶೋಧನೆ ಮಾಡಿ ಇನ್ನೇನೋ ಸಿಗ್ಬಹುದು ಅಂತ ಅಲ್ಲೆಲ್ಲ ಯೋಚನೆ. ಸಮುದ್ರದ ಆಳದಲ್ಲಿ ಆ ಪೆಸಿಫಿಕ್ ಸಾಗರದ 5 ಮೈಲಿ ಆಳ ಇದೆಯಲ್ಲ, 5 ಮೈಲಿ ಆಳ ತಳಕ್ ಹೋದ್ರೆ ಆ ತಳದಲ್ಲಿ ಏನೇನ್ ಸಿಗ್ಬಹುದು, ಅಲ್ಲಿ ಮುತ್ತು ರತ್ನಗಳೆಲ್ಲ ಸಿಗತ್ತಾ ಅಂತ ಹೇಳಿ ಅದಕ್ಕೆ ಶೋಧನೆ ಮಾಡಿ ಅದಕ್ಕೇನೇನೋ ಯಂತ್ರಗಳನ್ನೆಲ್ಲ ಜೋಡಿಸ್ಕೊಂಡು ಅದಕ್ಕೆ ಮಾಡ್ಕೊಂಡು ಮುಳ್ಕೊಂಡು ಹೋಗ್ತಾರೆ. ಅದಕ್ಕೆ ತಲೆಗೆ ಹಿಡಿದು ಏನ್ ಸಾಹಸ ಮಾಡ್ತಾರೆ. ಆ ಸಾಹಸದಲ್ಲಿ ಮತ್ತೆ ಚಿಂತನೆ, ವಿಚಾರ, ಅದ್ರ ಬಗ್ಗೆ ಚರ್ಚೆ, ಅದ್ರ ಬಗ್ಗೆ ಕಾಮೆಂಟ್ಸ್ಗಳು, ಇದ್ರ ಬಗ್ಗೆ ಪೇಪರ್ಗಳು, ಲೇಖನಗಳು, ಅದ್ರ ಬಗ್ಗೆ ಅದನ್ನು ಓದೋದು, ಅದನ್ನು ತುಂಬಿಕೊಳ್ಳೋದು, ಮತ್ತೆ ಅದೇ ವಿಚಾರ ಮಾಡೋದು, ಮತ್ತೆ ಇದಾ ಪ್ರಕಾರ ಬಹಿರ್ಮುಖನಾದ. ಅದಕ್ಕಿಂತ ಮನಸ್ಸಿನ ನಿಗ್ರಹವು ಅದಕ್ಕಿಂತಲೂ ದುಷ್ಕರವಾದದ್ದು ಎಂಬುದಾಗಿ ನಾನು ತಿಳಿಯುತ್ತೇನೆ ಅಂತ ನಾಳೆ ಶ್ರೀ ಭಗವಾನ್